Hi, hello, my dear cuties. Good evening. Welcome back to the channel Namma Vedantu SSLC 10th. So, ನಮ್ಮ ಆಲ್ರೆಡಿ ಗುರ್ತು ನಮ್ಮ ವೇದಾಂತ ಯೂಟ್ಯೂಬ್ ಚಾನೆಲ್ ಅನ್ನೋದು ನಾವು ವಾಟ್ಸ್ಆಪ್ ದಯೆ ಇನ್ಸ್ಟಾ ದಯೆ ಸ್ನ್ಯಾಪ್ಚಾಟ್ ದಯೆ ನಾಟ್ ಇವನ್ ಇನ್ ದಟ್ ಈವನ್ ಇನ್ ದ ಟೆಲಿಗ್ರಾಮ್ ಚಾನೆಲ್ ದಯೆ ಇವು ಎಲ್ಲ ವೆಬ್ಸೈಟ್ಸ್ ದಯೆ ಅನ್ಮಾತು. ಸೊ ಈ ವೆಬ್ಸೈಟ್ ಲಿಂಕ್ ಅನ್ನೋದು ಕೆಳಗೆ ಡಿಸ್ಕ್ರಿಪ್ಷನ್ ದೇ ಅದ ನಾನು. ಸೊ ಆ ಲಿಂಕ್ಸ್ ಮೇಲೆ ನೀವು ಫಾಲೋ ಆಗಿ ಅಂಡ್ follow this channel in those of all the websites. Okay now. So ಇಲ್ಲಿ I am Tanmay, your English master teacher. ಹೆಂಗವ ವಿಡಿಯೋಸ್ ಎಲ್ಲ ನೋಡ್ತಾನೆ ಇದ್ರೆ ಹೆಂಗವೆ. ಸೊ ಸ್ಟಾರ್ಟಿಂಗ್ ಪ್ರೋಸ್ ಪೋಮ್ಸ್ ಅನ್ನೋ ನಾನು ಕವರ್ ಅಪ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಪೋಮ್ ಅನ್ನೋದು ಕೂಡ ನಾವು ಕವರ್ ಅಪ್ ಮಾಡಮು. కానీ ಬಿಫೋರ್ ದಟ್ ನಾನು ಒಂದು ಸ್ಟೋರಿ ಅನ್ನೋದು ಇಟ್ಸ್ ಬೆಟರ್ ಟು ಕನೆಕ್ಟ್ ದಿಸ್ ಪೋಮ್ ಟು ಅ ಸ್ಟೋರಿ. ಹೆಂಗ ಸ್ಟೋರಿ ಅಂದ್ರೆ ದಟ್ ಈಸ್ ಆಫ್ ಅ ಥ್ರಿಲ್ಲರ್ ಫ್ಯಾಂಟಸಿ ಸ್ಟೋರಿ ಹಂಗದನ್ ಮಾತು. ಏನ್ ದ ಸ್ಟೋರಿ? ದಟ್ ಸ್ಟೋರಿ ಈಸ್ ಅಬೌಟ್ ದ ಲೋಕಿನರ್. ಓಕೆ, ಲೋಕಿನ್ ವರ್ಡ್. ಸೊ ಇಲ್ಲಿ ಲೋಕಿನ್ ವರ್ಡ್ ಅನ್ನೋದು ಸ್ವಲ್ಪ ಹೆಸರು ಕೂಡ ಟ್ರಿಕ್ಕಿ ಅದೆ ಅಂಡ್ ಫನಿ ಅಲ್ಲ. ಲೋಕಿನ್ ವರ್ಡ್ ಅನ್ನೋದು ಹೆಂಗೇನಂದ್ರೆ ದ ಪೈರಟ್ಸ್ ಆಫ್ ಅ ಕರೇಬಿಯನ್ ಅಂದಪ್ಪಲೆ ಆ ಥೀಮ್ ಅನ್ನೋದು ಬರ್ತೈತೆ, ಹೌದಾ? ಆ ರಿದಮ್ ಕೂಡ ಬರ್ತೈತಿ, ಲೋಕಿನ್ ವರ್ಡ್, ಹೌದಾ? ಸೊ ಅದ್ರಲ್ಲಿ ಯಾರಿತನು, ಆತನ ಹೀರೋನ, ವಿಲನ, ಕಮಿಡಿಯನ ಈ ಪೋಮ್ದೆ ಅನ್ನೋದು ನಾವು ತಲ್ಕುನಮ್ಮ. ಸೊ ಬಿಫೋರ್ ದಟ್ ಫಾಲೋ ದಿಸ್ ಚಾನಲ್ ಅಂಡ್ ಆಲ್ಸೋ ಲೈಕ್ ದಿಸ್ ಸೆಷನ್ ಅಂಡ್ ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್ ಬಿಕಾಸ್ ಐಲ್ ಸೇ ದಿಸ್ ಸ್ಟೋರಿ ಇನ್ ಅ ಮೋರ್ ಡ್ರಾಮ್ಯಾಟಿಕ್ ವೇ. ಇದಕ್ಕಂದ್ರೆ ಈ ಪೋಮ್ ಅನ್ನೋದು ಹಂಗನೇ ಅದ ಮಾತು. ಅಂಡ್ ಆಲ್ಸೋ ಐ ವಿಲ್ ಗಿವ್ ಯು ಎಕ್ಸಾಮ್ ಇಂಪಾರ್ಟೆಂಟ್ ಟ್ರಿಕ್ಸ್ ಅಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ದ PYQs. ದೆನ್ ನಾನು ಹೇಳ್ದೆ ಎಸ್ ಮಾರ್ಕ್ಸ್ ಅನ್ನೋ ಬಂದ ಅನ್ನೋದು ನಾನು ಹೇಳ್ತೀನಿ, ಡಿಸ್ಪ್ಲೇ ಮಾಡ್ತೀನಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಮೆಮೊರಿ ಹ್ಯಾಕ್ ಕೂಡ ನಾನು ಹೇಳ್ತೀನಿ. ಸೊ ಎದಕ್ಕೆ ಲೇಟ್, ಮತ್ತೆ ಎಲ್ಲ ರಾಕ್ ಮಾಡಕ್ಕೆ, ಶೇಕ್ ಮಾಡಕ್ಕೆ ರೆಡಿ ಇದ್ರೆ ಎಲ್ಲವಾ ಆಕ್ಟಿವ್. ಆರ್ ಯು ಎಕ್ಸೈಟೆಡ್ ಫಾರ್ ದಿಸ್ ಸೆಷನ್ ಟುಡೇ? ಅಲ್ಲನಾ, ಹೌದಾ? ಕಮೆಂಟ್ ಅನ್ನೋದು ಮಾಡಂಡಿ, ಥಮ್ಸ್ ಅಪ್ ಕೊಡಂಡಿ ಕಮೆಂಟ್ ದೇ, ಎಸ್ ಅಂಡ್ ಕಮೆಂಟ್ ಮಾಡಂಡಿ ಥಮ್ಸ್ ಅಪ್. ಸೊ ಇಲ್ಲಿ ಏನು ಫಸ್ಟ್ ಇಲ್ಲಿ ಅ ಹೀರೋಯಿಕ್ ಬಲಡ್ ಬೈ ಸರ್ ವಾಲ್ಟರ್ ಸ್ಕಾಟ್. ಅಂದ್ರೆ ಇಲ್ಲಿ ಪೋಯೆಟ್ ಈತ ನನ್ ಮಾತು ಸರ್ ವಾಲ್ಟರ್ ಸ್ಕಾಟ್. ಇಲ್ಲಿ ಬಲಾಡ್ ಅನ್ನೋದದೆ. ಈ ಬಲಾಡ್ ಅಂದ್ರೆ ಏನು, ಅದ್ರಲ್ಲಿ ಏನ್ ಇರ್ತದೆ ಮೀನಿಂಗ್ ಅನ್ನಂದ್ರೆ ಇಟ್ ಈಸ್ ಅಬೌಟ್ ಅ ಅವಲಿ. ಇಟ್ ಈಸ್ ಅ, ನಾನೊಂದು ಮೀನಿಂಗ್ ಮಾಡ್ತೀನಿ, ಹೇಳ್ತೀನಿ. ಇಲ್ಲಿ ಬಲಾಡ್ ಅಂದ್ರೆ ಏನಂದ್ರೆ ಇಟ್ ಇಸ್ ಅ ಪೋಮ್ ನಾನಾ. ಇಟ್ ಈಸ್ ಆಲ್ ಅಬೌಟ್ ದ ಪೋಮ್ ಆರ್ ಯಾ, ಇದು ನಾನು ಕೇಳಮು. ಯಾ, ಇಟ್ ಇಸ್ ಅ ಸಾಂಗ್ ಆರ್ ಪೋಮ್ ಅಂದ್ರೆ ಹೆಂಗೇನಂದ್ರೆ that tells about a story in a very cinematic, sentimental way and madu ange. Okay, song or poem, so that tells in a very cinematic, sentimental way andappale that indicates a ballad. So illi ee poet anotanu Walter Scott a heroic ballad ಅನ್ನೋದು ಬರ್ದನ. ಅಂದ್ರೆ ಈ ಸ್ಟೋರಿ ಆರ್ ಎಲ್ಸ್ ಇನ್ that indicates a poem ಇದ್ದೇ ಮೇನ್ ಕ್ಯಾರೆಕ್ಟರ್ ಯಾರನಂದ್ರೆ ಹೀರೋ ಲೈಕ್ ಯು, ರೈಟ್? ನೀವೆಲ್ಲರೂ ಹೀರೋ, ಹೌದಾ? ಗರ್ಲ್ಸ್ ಕೂಡ ಹೀರೋ ತೀರ ಇರ್ಬೇಕು. ಇದಕ್ಕೆ ಏನಂದ್ರೆ ಈ ಕಾಲದೇ ಎಲ್ಲ ನಾವು ಕರಾಟೆ ಕಲ್ತ್ಕೊನಿ, ರೈಟ್? ಕರಾಟೆ ಕಲ್ತ್ಕೊನಿ ಅಂಡ್ ಮೋರ್ ಯಾರ ಬೈಬಲ್ ಬಾರ್ದು. ನಾವು ಕೂಡ ಹೀರೋಸ್ ಹೆಂಗಿರ್ತಾರೆ ಅಷ್ಟು ಧೈರ್ಯ, ಒಂದು ಲೀಡರ್ ತೀರ ನಾವು ಇರ್ಬೇಕು ಈ ಸೊಸೈಟಿಗೆ. ಹಂಗೆ ಸರ್ ವಾಲ್ಟರ್ ಸ್ಕಾಟ್ ಅನ್ನೋದು ಆತನು ಈ ಪೋಮ್ದೆ ಹೀರೋನ ಟಾರ್ಗೆಟ್ ಮಾಡಿ ಆತನ ಗುರಿಚೇ ಕೇಳ್ತಾನೆ ಅವನ್ ಅನ್ಮಾತು. ಏನ್ ಕೇಳಾನೆ ಅಸಲು, ಏನು ಸ್ಟೋರಿ, ಏನು ಹೆಂಗೆ ಹೋಯದೆ, ಆತನ ಜೊತೆ ಯಾರಿದ್ರು ಅನ್ನೋದು ಕಲ್ತ್ಕೊಳಕ್ಕೆ ನಾನ್ ರೆಡಿ ಇದ್ದೀನಿ. ಮತ್ತೆ ನೀವು ರೆಡಿ ಇದ್ರೆ ಇಲ್ಲವಾ ಅನ್ನೋದು ಕಮೆಂಟ್ ಮಾಡಂಡಿ, ಎಸ್ ಆರ್ ನೋ. ನಿಮ್ ಕಮೆಂಟ್ಸ್ ಅನ್ನೋದು ನಾನು ನೋಡ್ತಾನೆ ಇದ್ದೀನಿ, ಎವ್ರಿ ವಿಡಿಯೋದೇ ನಾನು ಕೇಳ್ತಾನೆ ಇದ್ದೀನಿ, ನಾನು ನೋಡ್ತೀನಿ, ಕಮೆಂಟ್ಸ್ ಮಾಡ್ತಾನೆ ಇರ್ತೀನಿ ಅಂದಪ್ಪಲೆ ಕೇಳ್ತೀನಿ. ನಿಮ್ಗೆ ನನ್ ಜೊತೆ ನಾನು ಲೈಕ್ ಕೊಡ್ಬೇಕು ಅಂದಪ್ಪಲೆ ಅದನ್ನ ಇಲ್ಲವಾ ನಿಮ್ ಕಮೆಂಟ್ಗೆ ಮ್ಯಾಮ್ಸ್ ಕೂಡ ಲೈಕ್ ಕೊಡ್ತಾರೆ ಅಂದಪ್ಪಲೆ ಅನ್ಸ್ತದ ಇಲ್ಲವಾ? ಹೌದಾ? ಅನ್ಸ್ರೇ ಬಂಟ್ಗೂ ನೀವು ಕಮೆಂಟ್ ಮಾಡಂಡಿ, ಲೈಕ್ ಮಾಡಿ ಅಂಡ್
ಕನೆಕ್ಟ್ ಆಗಂడి. ಓಕೆ, ಹಂಗ ಆದ್ರೆ ಏನಾಗ್ತದೆ, ಒಂದು ಜಸ್ಟ್ ಆ ಸಪೋರ್ಟ್ ಅನ್ನೋದು ಬರ್ತದೆ ನಿಮ್ಗೆ. ಹೌದಾ? ಸೊ ಹಂಗೆ ನಾವು ಸ್ಟಾರ್ಟ್ ಮಾಡಮು ವಿತೌಟ್ ಲೇಟ್. ಸೊ ಇಲ್ಲಿ ಫಸ್ಟ್ ಮಾರ್ಕ್ಸ್ ಅನ್ನೋವು ಈ ಪೋಮ್ಲಿದ್ದ ಎಷ್ಟು ಬರ್ತವೆ, ಓಕೆ, ಅಂಡ್ ಎದರ್ಲಿದ್ದ ಬರ್ತವೆ ಅನ್ನೋದು ನಾನು ಡಿಸ್ಕಸ್ ಮಾಡ್ಬೇಕನ್ನ ಅನ್ಕೊಂತಿದೀನಿ. ಏನು ಅನ್ನಂದ್ರೆ ಒಂದು ಕ್ವಶನ್ಸ್ ಇದ್ದ ಬರ್ತವೆ, ಅಂಡ್ ಆಲ್ಸೋ ಇದೇ ಈ ಪೋಮ್ದೇ ಕ್ಯಾರೆಕ್ಟರ್ಸ್ ಕೂಡ ಹಂಗೆ ಇರ್ತವೆ. ನನ್ನ ಕ್ಯಾರೆಕ್ಟರ್ಸ್ ನಾವು ತಲದೆ ಇಟ್ಕೊಬೇಕು. ಅಂಡ್ ಇದೇ ಕ್ವಶನ್ಸ್ ಅನ್ನೋವು ಅಪ್ರಿಸಿಯೇಷನ್ ಕ್ವಶನ್ಸ್ కూడా ಕೇಳಿಸ್ಕೊನొచ్చు. ಎಕ್ಸಾಮ್ದೇ ಹಂಗೆ ಕೇಳಿಸ್ಕೊನొచ్చు ಎಕ್ಸಾಮ್ನರ್. ಅಂದ್ರೆ ಇವಾಲ್ಯುಯೇಟರ್ ಕೂಡ ಮಾರ್ಕ್ಸ್ ಹಾಕೋತ್ನಲ್ಲಿ ನೀವು ಕರೆಕ್ಟ್ ಬರ್ದಿರ ಇಲ್ಲವಾ ಅನ್ನೋದು ಹೆಂಗ ತೇಳ್ತದೆ ಅಂದ್ರೆ ಇಟ್ ಡಿಪೆಂಡ್ಸ್ ಅಪಾನ್ ದ ಕ್ವಶನ್ ಇಂಡಿಕೇಶನ್. ಇಲ್ಲಿ ನೋಡಂಡಿ ಅಪ್ರಿಸಿಯೇಷನ್ ಕ್ವಶನ್ಸ್ ಅನ್ನೋವು ಇರ್ತವೆ. ಹೌದಾ? ಸೊ ಆ ಕ್ವಶನ್ ಅನ್ನೋದು ನೀವು ಹೆಂಗ್ ಬರ್ತೀರಿ ಹಂಗೆ ಇವಾಲ್ಯುಯೇಟರ್ ಅನ್ನೋದು ಮಾರ್ಕ್ಸ್ ಕೊಡ್ತಾನೆ. ಹೌದಾ? ಸೊ ಇಲ್ಲಿ ವೊಕ್ಯಾಬ್ಲರಿ ಕೂಡ ಇಂಪಾರ್ಟೆಂಟ್. ಈ ಪೋಮ್ದ ತುಂಬಾ ವೊಕ್ಯಾಬ್ಲರೀಸ್ ಅವೆ. ನನ್ನ ಅಂದ್ರೆ ಸ್ವಲ್ಪ ಟ್ರಿಕಿ, ಬಟ್ ನಾನಿದ್ದೀನಲ್ಲ ಅದೇ ಹೆಂಗೆ ಸ್ಪೆಲ್ ಮಾಡ್ಬೇಕು, ಅದರ ಅರ್ಥ ಏನ್ ಅನ್ನೋದು ಈ ತನ್ಮಯ್ ಮ್ಯಾಮ್ ಕೇಳ್ತಾರೆ. ನೀವು ಏನ್ ಚಿಂತೆ ಮಾಡ್ಬೇಡಂಡಿ, ಓಕೆ, ಭಯ ಬಿಡಂಡಿ. ಜಸ್ಟ್ ಸ್ಟೇ ಆಕ್ಟಿವ್ ಅಂಡ್ ಕಾನ್ಫಿಡೆನ್ಸ್, ಅದೇ ಬೇಕು ನಂಗೆ. ಏನು ಅವಸರ ಇಲ್ಲ, ನೀವು ವಿಂತಾನೆ ಇರಂಡಿ ಅಂಡ್ ನಿಮ್ ಎನರ್ಜಿ ಅನ್ನೋದು ನಂಗೆ ಬೇಕು. ಸೊ ಹಂಗೆ ಯಾವಲ್ಲ ಆಗ್ತದನಂದ್ರೆ ಈ ವಿಡಿಯೋನ ನೀವು ಎಂಡ್ಸ್ ಅನ್ನೋ ಅಂದ್ರೆ ಲಾಸ್ಟ್ ಅನ್ನೋ ನೋಡಿದ್ರೆ ಅನ್ಕೊಂಡಿ, you can easily write any of the answer, anything, whatever examiner asks in the exam, you can able to write anything in your exam if you just listen to me in this video. Yes, obviously ನೀವು ಕರೆಕ್ಟ್ ವಿಂತಿದ್ರಿ. ನಮಗೆ ಆಲ್ರೆಡಿ ಗೊತ್ತು ಪೋಯೆಟ್ ಸರ್ ವಾಲ್ಟರ್ ಸ್ಕಾಟ್. ಸ್ಕಾಟ್ ಅಂದ್ರೆ ಏನು? ಆತನು ಸ್ಕಾಟ್ಲ್ಯಾಂಡ್ ಬಿಲಾಂಗ್ ಆಯ್ದಾನ? ಅಲ್ಲ, ಆತನ ಹೆಸರು ಆತನ ಮಾತು. ಓಕೆ, ಸೊ ಇಲ್ಲಿ ಈತನು ರೈಟಿಂಗ್ ಎ ಫೇಮಸ್ ಮ್ಯಾಮ್. ಆಬ್ವಿಯಸ್ಲಿ ಪೋಮ್ ಅಂದ್ರೆ ರೈಟಿಂಗ್ ಎ ಫೇಮಸ್ ಅಲ್ಲ ಮ್ಯಾಮ್. ಮತ್ತೆ ಎದಕ್ಕೆ ಈ ರೈಟಿಂಗ್ ಫೇಮಸ್ ಅಂದಪ್ಪಲೆ ಮೆನ್ಷನ್ ಮಾಡಿದ್ರೆ ಅನ್ನಂದ್ರೆ ಎಂತ ರೈಟಿಂಗ್ ಅನ್ನಂದ್ರೆ ಹೀರೋಯಿಕ್ ರೈಟಿಂಗ್ ಅನ್ಮಾತು. ಆ ಹೀರೋಯಿಕ್ ರೈಟಿಂಗ್ ಅನ್ನೋದು ಹೆಂಗ ಬರ್ತದೆ ಅಂದ್ರೆ ಇಟ್ ಈಸ್ ಆಲ್ ಅಬೌಟ್ ದ ಅಡ್ವೆಂಚರ್ಸ್. ಇಲ್ಲಿ ಆಲ್ರೆಡಿ ನಮ್ಗೆ ನೀವು ಬಾಹುಬಲಿ ನೋಡಿದ್ರೆ ಹಂಗೇನೆ ಬಾಹುಬಲಿ ಅನ್ನೋದು ಎಷ್ಟು ಇಂಪಾರ್ಟೆಂಟೋ ಆ ಕ್ಯಾರೆಕ್ಟರ್ ಮೇಲೆ ಅದೇ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಆತನ ಏನಾಗಿದೆ, ಎಲ್ಲಿ ಹೋಯಾನೆ, ಅಸಲು ಏನ್ ಮಾಡ್ತೀಯಾನೆ, ಆತನು ಪರ್ಸೆಪ್ಷನ್ ఏంದು. ಹೌದಾ? ಅಂದ್ರೆ ಹೆಂಗೆ ಬ್ಯಾರೋಡ್ನ ಫೈಟ್ ಮಾಡ್ಬೇಕು, ಹೆಂಗೆ ಕಾಪಾಡ್ಬೇಕು, ಹೆಂಗೆ ಹೆಲ್ಪ್ ಮಾಡ್ಬೇಕು ಅನ್ನೋದೇ ಆತನೇ ನೋಡ್ತೇವೆ. ಸ್ಟೋರಿ ಕೂಡ ಆತನ ಮೇಲೆ ಬೇಸ್ಡ್ ಇದೆ. ಹಂಗೇನೆ ನಮ್ಗೆ ಈ ಪೋಮ್ದೇ ಒಬ್ಬ ಹೀರೋ ಅವನೇ. ಓಕೆ, ಸೊ ಆ ಹೀರೋ ಹೆಸರು ಲೋಕಿನ್ವರ್ಡ್. ಆತನು ಈ ವಾಲ್ಟರ್ ಸ್ಕಾಟ್ ಅನ್ನೋ ಆತನು ಹಂಗೆ ಬರ್ತಾನ ಅನ್ಮತಿನ. ಅಂಡ್ ಹೀರೋಯಿಕ್ ಪೋಯಮ್ಸ್, ಹಿಸ್ ಪೋಮ್ಸ್ ಫೀಲ್ ಲೈಕ್ ಸಿನಿಮಾ ಸೀನ್ಸ್. ಕಟ್ ಮಾಡ್ರೆ ಅಂದಪ್ಪಲ್ಲ ಇರ್ತಾವ ಅನ್ಮಾತು. ಇಲ್ಲಿಂಗ ಇದೆ, ಕಟ್ ಮಾಡ್ರೆ ಅಲ್ಲಂಗ ಇದೆ ಅಂದಪ್ಪಲ್ಲ ಇರ್ತವೆ. ಸೊ ಏನೇನವು ಅನ್ನಂದ್ರೆ ಫಸ್ಟ್ he is a obviously ಸ್ಕಾಟ್ ಅಂದ್ರೆ ಸ್ಕಾಟಿಶ್ ರೈಟರ್ ನಾನು. ಓಕೆ, ಸೊ ಇಲ್ಲಿ he was born in ಸ್ಕಾಟ್ಲ್ಯಾಂಡ್. ಅದಕ್ಕೆ ನಾನು ಮೊದಲು ಕೇಳಿಸ್ಕೊಂಡಿದ್ದೀನಿ ಸ್ಕಾಟ್ ಅದ ಏನು ಸ್ಕಾಟ್ಲ್ಯಾಂಡ್. ಎಸ್. ಸೊ ನೆಕ್ಸ್ಟ್ ಬಂದು he is famous for ballads. ಹೌದಾ? ಸೊ ಇಲ್ಲಿ ಪೋಮ್ಸ್ ಆರ್ ರೈಟಿಂಗ್ ಸ್ಟೈಲ್ ಅನ್ನೋದು ಅಡ್ವೆಂಚರಸ್ ಇರ್ತದೆ ನನ್ನ ಮಾತು. ಓಕೆ, ಸೆಂಟಿಮೆಂಟಲ್ ಇರ್ತವೆ, ಥ್ರಿಲ್ಲರ್ ಇರ್ತದೆ ಹಂಗೆ. ಸೊ ನೆಕ್ಸ್ಟ್ ಬಂದು ಲವ್ಡ್ ಬ್ರೇವರಿ. ಇದು ಆಲ್ರೆಡಿ ಗೊತ್ತು. ಹೀರೋಸ್ ಎಷ್ಟು ಕರೇಜ್ ಮಾಡ್ರೆ ಅಷ್ಟು, ಅಂದ್ರೆ ವಿಲನ್ಸ್ ತಾಲಿ ಎಷ್ಟು ನಾವು ಫೈಟ್ ಮಾಡ್ರೆ ಅಷ್ಟು ನಮ್ಗೆ ವಿಜಯ ಬರ್ತದೆ ಅನ್ನೋದು ನಮಗೆ ಹೇಳ್ತಾನೆ. ನೆಕ್ಸ್ಟ್ ಹಿಸ್ಟೋರಿಕಲ್ ಪೋಯಮ್ಸ್ ಕೂಡ ಬರ್ತಾನೆ ಅಂತ, ರೈಟ್? ಈ ವಾಲ್ಟರ್ ಸ್ಕಾಟ್ ಅನ್ನೋ ಆತನು ಹಿಸ್ಟೋರಿಕ್ ರೈಟರ್ ಆಲ್ಸೋ, ಹಿಸ್ಟೋರಿಕ್ ಪೋಯೆಟ್ ಆಲ್ಸೋ. ರೈಟರ್ ಅಂದ್ರೆ ಪ್ರೋಸ್, ಪೋಯೆಟ್ ಅಂದ್ರೆ ಪೋಮ್ಲಿದ್ದ ಬರ್ತದೆ. ಓಕೆ, ವಿ ಲರ್ನ್ ಅಬೌಟ್ ದ ಆಥರ್. ಸೊ ನೆಕ್ಸ್ಟ್ ಬಂದು ಏನು ಅಂದ್ರೆ ಈ ಲೋಕಿನ್ವರ್ಡ್ ಅಂದ್ರೆ ಏನ್ ಅಸಲು? ಹೂ ಇಸ್ ದಿಸ್ ಬಾಯ್ ಅಂದ್ರೆ ಲೋಕಿನ್ವರ್ಡ್ ಹಿ ಇಸ್ ಅ ಬ್ರೇವ್ ನೈಟ್. ಇಲ್ಲ ಅಂದ್ರೆ ಏನು? ಬ್ರೇವ್ ಪರ್ಸನ್ ಅಂದ್ರೆ ನೆಕ್ಸ್ಟ್ ಬಂದು ಆತನಿಗೆ
ಅಸలు ಏನ್ ಭಯನೇ ಇಲ್ಲ, ಯಾರು ಭಯ ಇಲ್ಲ, ಜಸ್ಟ್ ಐ ಆಮ್ ಯೂನಿಕ್, ಐ ಆಮ್ ಮೋನಾರ್ಕ್ ಅಂದಪ್ಪಲ್ಲ ಅಂತಾರಲ್ಲ ರೋಸ್ ಮಂದಿ. ಸೊ ಹಂಗೆ ಹಿ ಈಸ್ ಅ ಫಿಯರ್ಲೆಸ್ ಪರ್ಸನ್, ರೈಟ್. ಸೊ ಅಂಡ್ ಈತನು ಒಬ್ಬ ಹುಡುಗಿನ ಇಷ್ಟ ಬೀಳ್ತಾನೆ. ಓಕೆ, ಸೊ ಆಕಿನ ಹೆಸರು ಏನ್ ಅನ್ನೋದು ಐ ವಿಲ್ ಗೆಟ್ ಟು ನೋ. ಬಿಫೋರ್ ದಟ್ ಒನ್ ಮೋರ್ ಥಿಂಗ್ ಏನಂದ್ರೆ ಹಿ ಈಸ್ ಆಲ್ಸೋ ಕ್ಯೂಟ್ ರೊಮ್ಯಾಂಟಿಕ್ ಹೀರೋ ಅಂತ. ಇದು ಕೂಡ ಈ ಆಂಗಲ್ ಕೂಡ ಅದನ್ನ ಈ ಲಾಕಿನ್ ವರ್ದೇ. ಎಸ್, ಅದೇ ಅದಕ್ಕೆ ಒಬ್ಬಾಕಿನ ತಕೊಂಡ್ ಬರ್ತಾನೆ. ನೀವ್ ಇವೆಲ್ಲ ಎಲ್ಲಿಂದ ತಕೊಂಡ್ ಬರ್ತಾನೆ ಅದೆಲ್ಲ ನಾನು ಕೇಳ್ತೀನಿ. ಸ್ವಲ್ಪ ಇಂಟ್ರೆಸ್ಟಿಂಗ್ ಕೂಡ ಇದೆ ಇದು. ಅಸಲು ಈ ಪೋಮ್ ಅನ್ನೋದು ನಾನು ಓದ್ಕೊಂತ ಇದ್ದವಲ್ಲಿ ಎಷ್ಟು ಬೇಸದ ಇದೆ ಅಸಲು. ಅಂದ್ರೆ ಎಲ್ಲ ಇದರ ಮೇಲೆ ಒಂದು ಸ್ಟೋರಿಯೇ ತೆಗೋ ಛಲ ಅಂದಪ್ಪಲೆ ನಂಗ ಅನ್ಸದ ಅನ್ಮದು. ಏನೋ ನೋಡ, ನಾನು ಡೈರೆಕ್ಟರ್ ಐತಿ ಈತನೆಲ್ಲ ಹೋಗಿರ್ತಿಲ್ಲ, ರೈಟ್. ಡೈರೆಕ್ಟರ್ ಆದಿಕ್ರೆ ಕೂಡ ನಾನು ಸಿನಿಮ್ಯಾಟಿಕ್ ರೂಪದೇ ನಾನು ಕೇಳ್ತೀನಿ, ನಾನು ಸಿದ್ಧಂಗಿದ್ದೀನಿ ಇಲ್ಲಿ. ಸೊ ಲೋಕಿನ್ ವರ್ ಅಂದ್ರೆ ಎಂದು ಲವ್ ಪ್ಲಸ್ ಕರೇಜ್. ಓಕೆ, ಸೊ ದ ಅಲ್ಟಿಮೇಟ್ ಥೀಮ್ ಆಫ್ ದಿಸ್ ಪೋಮ್ ಅನ್ನೋದು ಇಲ್ಲಿ ಪೋಮ್ದೆ ಏನಾಗ್ತದೆ ಅಸಲು, ಯಾರು ಇರ್ತಾರೆ, ಏನಾಗ್ತದೆ ಸ್ಟಾರ್ಟಿಂಗ್ ಲಿದ್ದ ಅಂದ್ರೆ ಸ್ಟೆಪ್ 1 ಲಿದ್ದ ಸೀಕ್ವೆಲ್ 1 ಲಿದ್ದ ಸೀಕ್ವೆಲ್ 1 ಲಿದ್ದ ನಾನ್ ಬರಬಾರ್ದಂತ ಇಲ್ಲಿ. ಸೊ ಇದು ಕೇಳ್ತೈತೆ. ಸೀಕ್ವೆಲ್ 1 ಲಿದ್ದ ಸೀಕ್ವೆಲ್ 5 ಸೆನೋ ಕಟ್ ಮಾಡ್ರೆ ಏನಾಗ್ತದೆ, ಲೋಕಿನ್ ವರ್ಲ್ಡ್ ಲವ್ ಎಲನ್. ಎಲೀನಾ ಅಲ್ಲ, ದುರಂದರ್ ಮೂವಿ ಅದ್ ನೋಡಿದ್ರೆ ಅದಲ್ಲ, ಎಲೀನಾ ಅಲ್ಲ, ಇದು ಎಲನ್. ಯಾರ ಹುಡುಗಿ ಅನ್ನಂದ್ರೆ ಗುರ್ತಿಲ್ಲ ನೋಡಮ್. ಹರ್ ಫ್ಯಾಮಿಲಿ ರಿಜೆಕ್ಟೆಡ್ ಹಿಮ್ ಅನ್ಮಾತು. ಇದು ಕೂಡ ಅದನ್ನ ಪೋಮ್ದೆ. ಎಸ್, ಈ ಎಲಿನ್ ಅಂಡ್ ಲೋಕಿನ್ ವರ್ ಸೊ ದೇ ಲೈಕ್ ಈಚ್ ಅದರ್. ಅಂಡ್ ಏನಾಗಿದೆ, ಅವ್ರ ಪೇರೆಂಟ್ಸ್ ಹೋಗಿ ಕೇಳಾರೆ, ಬಟ್ ಅವ್ರ ಪೇರೆಂಟ್ಸ್ ಅಸಲ್ ಕಂಪ್ಲೀಟ್ಲಿ ಅಸಲು ಈ ಲೋಕಿನ್ ವರ್ ಜೊತೆ ಅಸಲ್ ಮಾಡಬಾರ್ದು ಅಂದಪ್ಪಲ್ಲ ಫಿಕ್ಸ್ ಆಗ್ಯಾರ ಅನ್ಮಾತು. ಯಾರು ಫಿಕ್ಸ್ ಆಗ್ಯಾರ? ಅವ್ರ ಪೇರೆಂಟ್ಸ್ ಅನ್ನೋದು ಫಿಕ್ಸ್ ಆಗಿಬಿಟ್ಟಾರೆ. ಹೌದಾ ಅಲ್ಲನಾ? ಹೌದಾ? ಸೊ ಇಲ್ಲಿ ಅಸಲು ಕಲ್ತಾಕೆ ಚಾನ್ಸ್ ಇಲ್ಲದಪ್ಪಲೆ ಆಯ್ತು ಅನ್ಮಾತು, ರಿಜೆಕ್ಟ್ ಮಾಡ್ಯಾರ ಕಂಪ್ಲೀಟ್ಲಿ. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಎಲ್ಲಿನ್ಗೆ ಯಾರು ಗುರ್ತಿಲ್ಲದಿಂಗೆ ಬ್ಯಾರೋ ತನ್ನ ತಕೊನಿ ಮ್ಯಾರೇಜ್ ಮಾಡಿ ಆ ಸಿಚುವೇಶನ್ಸ್ ಏನೋ ಬಂದಾರೆ. ಆ ಸಿಚುವೇಶನ್ ಕಟ್ ಮಾಡ್ರೆ ಏನಾಯ್ದನಂದ್ರೆ ದಿಸ್ ಲೋಕಿನ್ ವರ್ ಎಂಟರ್ಡ್ ಲೈಕ್ ಅ ಹೀರೋ ಇನ್ ಟು ದಿಸ್ ವೆಡ್ಡಿಂಗ್ ವೆನ್ಯೂ. ಎಸ್, ಸೊ ಇಲ್ಲಿ ನಾವು ದ ರಿಯಲ್ ಆಕ್ಷನ್ ಸ್ಟಾರ್ಟ್ಸ್. ಓಕೆ, ಏನಾಗಿದೆ ಅನ್ನೋದು ದಿಸ್ ಇಸ್ ದ ಬಿಗಿನಿಂಗ್ ಆಫ್ ದ ಸೀಕ್ವೆಲ್ 1 to 5. 4 5th ಪಾರ್ಟ್ ಅನ್ನೋದು ಇಂಟ್ರೆಸ್ಟಿಂಗ್ ಅಂಡ್ ಟ್ವಿಸ್ಟ್ ಕೂಡ ಅದೇ. ಏನ್ ದ ಟ್ವಿಸ್ಟ್, ಹೆಂಗೆ ಬಂದದೆ ಆ ಟ್ವಿಸ್ಟ್ ಅನ್ನೋದು ಎದಕ್ಕೆ ಲೇಟ್ ಮತ್ತೆ ತೆಲ್ಪುನಮ್ಮ ಬಿಗನ್ ಮಾಡಮ್. ಎಸ್, ಇದು ಅಸಲ್ ನಂಗೆ ಕೇಳಕ್ಕೆ ಎಷ್ಟು ನಂಗೆ ಇಂಟ್ರೆಸ್ಟ್ ಅನ್ನೋದು ಬಂದದನಂದ್ರೆ ಅಷ್ಟು ಇಂಟ್ರೆಸ್ಟಿಂಗ್ ಅನ್ನೋದು ಅದೇ, ರೈಟ್. ಇಲ್ಲಿ ಪೋಮ್ ಅನ್ನೋದು ಹಿಂಗೆ ಬಂದದ. ನನ್ನ ಹಿಂಗೆ ಬಂದದು ನೋಡಮ್ ಮತ್ತೆ ನಾವು ಹೆಂಗೆ ನಾವು ಕಲ್ತ್ಕುನಮ್ ಅನ್ನೋದು. ಓಕೆ, ಸೊ ಓ ಯಂಗ್ ಲೋಕಿನ್ ವರ್ ಸೊ ಈಸ್ ಕಮ್ ಔಟ್ ಆಫ್ ದ ವೆಸ್ಟ್. ಆ ಡೈರೆಕ್ಷನ್ ಲಿದ್ದ ಥ್ರೂ ಆಲ್ ದ ವೈಟ್ ಬಾರ್ಡರ್ ಹಿಸ್ ಸ್ಟೀಡ್ ವಾಸ್ ದ ಬೆಸ್ಟ್. ಅಂದ್ರೆ ಎಂದು ಇಲ್ಲಿ ಹಾರ್ಸ್ ಅನ್ಮಾತು. ಆ ಹಾರ್ಸ್ ಅನ್ನೋದು ಒಂದು ರೇಂಜ್ ಇದೆ, ಅಂದ್ರೆ ಒಂದು ಹೀರೋಯಿಕ್ ಆಕ್ಷನ್. ನಾಟ್ ಓನ್ಲಿ ಲಾಕಿನ್ ಕರ್ ಹಿಸ್ ಹಾರ್ಸ್ ಆಲ್ಸೋ, ಅದು ಕೂಡ ಅಷ್ಟು ಹೀರೋ ತರ ಬಂದದ ಅನ್ಮಾತು. ಅಂದ್ರೆ ಈ ಹಿಂದೆ ನಾನ್ ಹೇಳ್ತಿದ್ದೀನಿ, ಇಟ್ ವಾಸ್ ರಿಟನ್ ಬೈ ವಾಲ್ಟರ್ ಸ್ಕಾಟ್. ಡೋಂಟ್ ಫರ್ಗೆಟ್ ಅಬೌಟ್ ದ ಪೋಯೆಟ್. ನೆಕ್ಸ್ಟ್ ಬಂದು ಅಂಡ್ ಸೇವ್ ಹಿಸ್ ಗಾಡ್ ಬ್ರಾಡ್ ಸ್ವಾರ್ಡ್ ಹಿ ವೆಪನ್ಸ್ ಹ್ಯಾಡ್ ನನ್. ಓಕೆ, ಸೊ ಇಲ್ಲಿ ಹಿ ರೋಡ್ ಆಲ್ ಅನ್ಆರ್ಮ್ಡ್. ಇಲ್ಲಿ ನೋಡ್ರಿ ARM ಅಂಡ್ ಡಿ ಅದೆ, ಅಂದ್ರೆ ಏನಿದು ಅನ್ಆರ್ಮ್ಡ್ ಅನ್ನೋದು ಬರ್ತದೆ. ARMED. ಓಕೆನಾ? ಇನ್ಸ್ಟೆಡ್ ಆಫ್ ಅಲ್ಲಿ ಮೇಲೆ ಜಸ್ಟ್ ಒಂದು ಅಪಾಸ್ಟ್ರಫಿಸ್ ಅನ್ನೋದು ಇಕ್ಕಾರೆ. ಓಕೆ, ಅಂಡ್ ರೋಡ್ ಆಲ್ ಅಲೋನ್. ಈ ವರ್ಡ್, ಈ ಲೈನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಯು ಕ್ಯಾನ್ ಯೂಸ್ ದಿಸ್ ಲೈನ್ ಇನ್ ಈಚ್ ಅಂಡ್ ಎವ್ರಿ ಕ್ವಶನ್ ಆರ್ ಎಲ್ಸ್ ಪ್ಯಾರಾಗ್ರಾಫ್ ರೈಟಿಂಗ್ ದೇ ಯು ಕ್ಯಾನ್ ಯೂಸ್ ದಿಸ್ ಲೈನ್. ಅಂದ್ರೆ ಈ ಲೈನ್ ಯೂಸ್ ಮಾಡಿ ಅದರ ಅರ್ಧ ಬರ್ದಿನ ಅನ್ಕೊಂಡಿ ಯು ವಿಲ್ ಗೆಟ್ ಅ ವೆರಿ ಗುಡ್ ಅಂಡ್ ಗುಡ್ ಮಾರ್ಕ್ಸ್. ಮ್ಯಾಮ್ ಮತ್ತೆ ನೀವು ಇದರ ಅರ್ಧ ಕೇಳ್ತೀರನಂದ್ರೆ ಕೇಳ್ತೀನಿ, ರೈಟ್. ಸೊ ಇಲ್ಲಿ ಅನ್ಆರ್ಮ್ಡ್ ಅಂದ್ರೆ ಏನು? ವಿತೌಟ್ ವೆಪನ್ಸ್. ಅಂದ್ರೆ ಈ ಹುಡುಗನು ಲೋಕಿನ್ ವರ್ he came to a wedding venue without any one of the weapons ಅನ್ಮಾತು.
ಎಷ್ಟು ಧೈರ್ಯ, ಎಷ್ಟು ಫಿಯರ್ಲೆಸ್ ಇದ್ರೆ ಆತನ ಹಂಗ ಬರ್ತಾನ ಅನ್ನೋದು ತೆಲ್ಲದೆ. ಅಂಡ್ ಹಿ ರೋಡ್ ಆಲ್ ಅಲೋನ್, ಅಂದ್ರೆ ಸ್ವಂತ ಆತನ್ ಫೈಟ್ ಮಾಡಾನೆ. ಫೈಟ್ ಮಾಡೋದು ಹಂಗೆ ಜೊತೆ ಬಂದದನ್ ಮಾತು ಈತಂಗೆ. ಆ ಸೀನ್ ಅನ್ನೋದು ಆತನ ಹಂಗ ಕಲ್ತಿ ಬಂದದೆ. ಬಟ್ ಹೀಸ್ ಅ ಹೀರೋ ಅಲ್ಲ. ಹೀರೋ ಅಂದ್ರೆ ಕಷ್ಟ ಬಿದ್ರೇನೆ ಅಲ್ಲ ನಮಗೆ ಫಲಿತ ಅನ್ನೋದು ಸಿಗುತ್ತದೆ. ಹಂಗೆ ನೀವು ಕೂಡ ನಿಮ್ ಸ್ಟಡೀಸ್ ಮೇಲೆ ಹೆಚ್ಚು ಇಂಟ್ರೆಸ್ಟ್ ಇಕ್ಕಿ ಫೋಕಸ್ ಮಾಡಿ, ಹಂಗೇನೆ ನೀವು ತುಂಬಾ ಕಂಟಿನ್ಯೂ ಮಾಡ್ತಾ ಇದ್ದೀರ ಅನ್ಕೊಂಡು ಎಫರ್ಟ್ ನ, ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ಗುಡ್ ಅಂಡ್ ಹೈಯೆಸ್ಟ್ ಮಾರ್ಕ್ಸ್ ಇನ್ ಯುವರ್ ಬೋರ್ಡ್ ಎಕ್ಸಾಮ್. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ವೊಕ್ಯಾಬ್ಲರಿ ಬಂದಿ ಬಿಗ್ ಸ್ವಾರ್ಡ್. ಇಲ್ಲಿ ಬಿಗ್ ಸ್ವಾರ್ಡ್ ಅನ್ನೋದು ಬ್ರಾಡ್ ಸ್ಪಾಟ್. ಬ್ರಾಡ್ ಅಂದ್ರೆ ಆಬ್ವಿಯಸ್ಲಿ ಬಿಗ್, ಅದು ನಮಗೆ ಗುರ್ತು. ಬಾರ್ಡರ್, ಬಾರ್ಡರ್ ಅಂದ್ರೆ ಏನು, ದಟ್ ಇನ್ ಈ ಪೋಯಮ್ದೆ ಬಾರ್ಡರ್ ಅನ್ನೋದು ಇಟ್ಸ್ ಅ ಸ್ಕಾಟ್ಲ್ಯಾಂಡ್ ಬಾರ್ಡರ್ ಅನ್ಮಾತು. ಅಂದ್ರೆ ಈ ಹೀರೋಯಿನ್ ನ ಹಿಂದೆ ಹಿಂಗೆ ಇಟ್ಕೊನಿ ಓತಾ ಅವನಲ್ಲ, ಹಂಗೆ ಬಾರ್ಡರ್ ಕ್ರಾಸ್ ಮಾಡ್ಬೇಕಲ್ಲ. ಬಾರ್ಡರ್ ಕ್ರಾಸ್ ಮಾಡ್ದಿಕ್ರೆ ಏನಾಗ್ತದೆ, ಎಲ್ಲ ಅಂದ್ರೆ ಎವ್ರಿ ಮೂವಿದೆ, ಹೆಚ್ಚು ಮೂವೀಸ್ ಏನ್ ನೋಡ್ತಾರೆ, ಹೀರೋ ಹೀರೋಯಿನ್ ತಕೋನಿ ಬಾರ್ಡರ್ ಕ್ರಾಸ್ ಮಾಡ್ರೇನೆ ಅಲ್ಲ ಅಲ್ಲ ಅವ್ರು ತಪ್ಪಿಸ್ಕೊಳೋದು. ಹಂಗೆ ಸೇಮ್ ಅದೇ ಆ ಸೀನ್ ಅನ್ನೋದು ಇಲ್ಲಿ ರಿಪೀಟ್ ಆಗಿರ್ತದೆ. ಸೊ ಈ ಲೈನ್ಸ್ ದೇ, ಈ ಸ್ಟ್ಯಾನ್ಸಾಸ್ ಲಿದ್ದ ನಮ್ಮ ಯಾವ ಕ್ವಶನ್ ಅನ್ನೋದು ಬರ್ತದೆ ಅನ್ನಂದ್ರೆ ಇಲ್ಲಿ ನೋಡ್ರಿ. ಯಾ, ಇಟ್ ಈಸ್ ಹಿಯರ್ ವಾಟ್ ಕ್ವಾಲಿಟೀಸ್ ಆಫ್ ಲೋಕಿನ್ವರ್ ಆರ್ ಶೋನ್ ಇನ್ ದ ಸ್ಟ್ಯಾನ್ಸಾ 1. ಇಲ್ಲಿ ಕ್ವಾಲಿಟೀಸ್ ಅನ್ನೋವು ನಮ್ಗೆ ಗುರ್ತಾಗಬೇಕು. ಅಂದ್ರೆ ಲೋಕಿನ್ವರ್ ಅನ್ನೋ ಆತನು ಕ್ವಾಲಿಟೀಸ್ ಕ್ವಾಲಿಟೀಸ್ ಆರ್ ಇಂಪಾರ್ಟೆಂಟ್. ಇಲ್ಲಿ ಕ್ವಶನ್ ಅನ್ನೋದು, ಈ ಕ್ವಶನ್ ಅನ್ನೋದು ಇಂಪಾರ್ಟೆಂಟ್ ಇಂಡೈರೆಕ್ಟ್. ಓಕೆ, ಸೊ ನೆಕ್ಸ್ಟ್ ಬಂದು ಇಲ್ಲಿ ಒಂದು ರಿಯಲ್ ಲೈಫ್ ಕನೆಕ್ಟ್ ಏನು ಅನ್ನಂದ್ರೆ, ಹೆಚ್ಚು ಜನ ಅಂದ್ರೆ ಸ್ಟೂಡೆಂಟ್ಸ್ ನೀವು ನಿಮಗೆ ಟ್ಯಾಲೆಂಟ್ ಇರ್ತದೆ, ಹೌದಾ, ಟ್ಯಾಲೆಂಟ್ ಇರ್ತದೆ ಅಂಡ್ ಕರೇಜ್ ಕೂಡ ಇರ್ತದೆ. కానీ ಒಂದು ಟೈಮ್ಗೋಸ್ಕರ ರೋಸ್ ಮಂದಿ ಅಂದ್ರೆ ರೋಸ್ ಸ್ಟೂಡೆಂಟ್ಸ್ ವೇಟ್ ಮಾಡ್ತಾ ಇರ್ತಾರೆ. ಅಂಡ್ ಇನ್ನೊಬ್ರು ಹೆಂಗ ಮಾಡ್ತಾರೆ ಅಂದ್ರೆ ಸ್ವಲ್ಪ ಹೆಸಿಟೇಷನ್ ಇರ್ತದೆ, ಸ್ವಲ್ಪ ಭಯ ಅನ್ನೋದು ಇರ್ತದೆ. ಯಾರ್ದೋ ಸೊಸೈಟಿ ಅನ್ನೋದು ಏನ್ ಅನ್ಕುಂತದೆ ಅಂದ್ರೆ, ನಾನು ನನ್ ಟ್ಯಾಲೆಂಟ್ ನ ಒರಿ ನೋಡ್ಸ್ರೆ ನನ್ ಕಮ್ಮ ಆತೀನೇನೋ, ಅವ್ರು ನವ್ತಾರೇನೋ, ಆ ಹೆಸಿಟೇಷನ್ ಅನ್ನೋದು ಇರ್ತದೆ. ಎದಕ್ಕೆ ಅಸಲ್ ಅವಸರೇ ಇಲ್ಲ. ಈ ಲೋಕಿನ್ವರ್ ನೋಡು, ಈಸ್ ಅ ನಾರ್ಮಲ್ ಪರ್ಸನ್, ಹೌದಾ. ಸೊ ಆತನು ಸಿಚುವೇಶನ್ ಬಂದ್ರೆ ಎಷ್ಟು ಟೈಟ್ ಇದ್ರೆ ಕೂಡ ಹಿ ವೆಂಟ್ ದೇರ್ ಅಂಡ್ ಸ್ಟೋಲನ್ ಎಲನ್, ಹೌದಾ ಅಲ್ಲನ. ಹಂಗೆ ನೀವು ಮಾಡ್ಬೇಕು ಡೆಫಿನೆಟ್ಲಿ. ಹಂಗೆ ಯಾರ್ ನಮಗೆ ಕಲ್ಸಾರ ಅಂದ್ರೆ ಹೀ ಇಸ್ ದ ಒನ್, ನಾನು ಹಿಂದೆ ಅವನೆಲ್ಲ ಆತನು, ರೈಟ್. ಯಾರು, ಲೋಕಿನ್ವರ್. ಯಾ, ಸೊ ಹಿಂದಕ್ಕೆ ಏನಿಲ್ಲ, ಆಬ್ವಿಯಸ್ಲಿ ಒಂದು ಸ್ಲೈಡ್ ಅದೇ. ಸ್ಟ್ಯಾನ್ಸಾ 2 ಏನ್ ಬರ್ತದೆ ಅಂದ್ರೆ, ಇಲ್ಲಿ ಈ ಲೈನ್ಸ್ ಮೇಲೆ ಅಷ್ಟು ಏನ್ ಫೋಕಸ್ ಇಕ್ಕೋ ಅವಸರ ಇಲ್ಲ, ಯಾಕಂದ್ರೆ ನಾನು ಇದ್ದೀನಿ ನಿಮಗೆ ಅರ್ಧ ಮಾಡ್ಸಕ್ಕೆ. ವೊಕ್ಯಾಬ್ಲರಿ ಅನ್ನೋದು ಹೆಂಗೆ ನಾವು ಯೂಸ್ ಮಾಡ್ಬೇಕು ಡೈಲಿ ಲೈಫ್ ದೇ, ಅಂದ್ರೆ ನೀವು ಮಾತಾಡ್ತಾ ಇದ್ರೆ ಇಂಗ್ಲಿಷ್ ದೇ ಹೆಂಗೆ ಯೂಸ್ ಮಾಡ್ಬೇಕು ಅನ್ನೋದು ನಾನು ಇವಾಗ ಕಲಿಸ್ತೀನಿ. ಒಂದು ವಿಲ್ ಗೋ ಥ್ರೂ ಇಟ್. ಓಕೆ, ಸೊ ಇಲ್ಲಿ ಬಂದು, ಸೊ ಇಲ್ಲಿ ಇಂಪಾರ್ಟೆಂಟ್ ಲೈನ್ ಅನ್ನೋದು ಹಿಯರ್ ಡಾಂಟ್ಲೆಸ್. ಡಾಂಟ್ಲೆಸ್ ಅಂದ್ರೆ ಏನು, ಲೆಸ್, ಕಮ್ಮೆ. ಅಂದ್ರೆ ಡಾಂಟ್ ಅಂದ್ರೆ ಡೋಂಟ್ ಡಾಂಟ್ ಮೀ ಅಂದ ಪ್ಲೇಸ್ ಕೋಲ್ಡ್ ಅನ್ನೋದು ಬರ್ತದೆ. ಬಟ್ ಇಲ್ಲಿ ಫಿಯರ್ಲೆಸ್ ಅನ್ನೋದು ಬರ್ತದೆ. ಬ್ರೇಕ್ ಅಂದ್ರೆ ಬುಷಸ್, ಬ್ರೇಕ್ ಅಂದ್ರೆ ಆ ಬ್ರೇಕ್ ಅಲ್ಲ. ಓಕೆ, ಇಲ್ಲಿ ಬುಷಸ್ ಅನ್ನೋ ಸಣ್ಣ ಗಿಡಲ್ ಅನ್ನೋದು ಬರ್ತದೆ. ಫಾಡ್ ಅಂದ್ರೆ ಮ್ಯಾಮ್, ಫಾಡ್ ಮೀನಿಂಗ್ ಗೊತ್ತಿಲ್ಲ ಮ್ಯಾಮ್. ಫಾಡ್ ಅಂದ್ರೆ ಅದಲ್ಲ ಮ್ಯಾಮ್, ಕಾರ್ ಅಲ್ಲ. ಫಾಡ್ ಅಂದ್ರೆ ಇಟ್ಸ್ ಅ ಶಾಲೋ ಕ್ರಾಸಿಂಗ್ ಇನ್ ರಿವರ್. ಯಾ, ಇಟ್ ಮೋಸ್ಟ್ಲಿ ಹ್ಯಾಪನ್ಸ್ ಇನ್ ಅ ಮೂವೀಸ್. ಹೆಂಗ ಗೊತ್ತಾ, ಮೂವಿದೆ ಮೆಲ್ಲಿಗೆ ಯಾರು ನೋಡೋದಿಂಗೆ ಇರ್ತಾರೆ ಅನ್ಮಾತು, ಯಾರು ನೋಡೋದಿಂಗೆ ಕ್ರಾಸ್ ಮಾಡ್ತಾ ಇರ್ತಾರೆ. ಅಂದ್ರೆ ನೀರಿಲ್ಲಿ ಇರ್ತವೆ. ಫಾರ್ ಸಪೋಸ್ ಇಲ್ಲಿ ನೀರ್ ಅನ್ಕೋ, ಎಲ್ಲದೆ ಇಲ್ಲಿ, ಒಂದ್ ನಿಮಿಷ ನಾನು ಐ ಯೂಸ್ ದ, ಇಲ್ಲಿ ವಾಟರ್ ಅನ್ಕೋ, ಇದು ಬರ್ತದೆ. ಇಲ್ಲಿ ವಾಟರ್ ಅವೆ. ಸೊ ಏನ್ ನಮ್ ಹೀರೋಸ್ ಅನ್ನೋರು ಏನ್ ಮಾಡ್ತಾರೆ ಗೊತ್ತಾ, ಹೀರೋಸ್ ಗಾನಿ ದೋಸ್ ಯು ಹ್ಯಾವ್ ಅ ಫುಲ್ ಆಫ್ ಕರೇಜ್, ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಈ ವಾಟರ್ ಕೆಲಿ ಇದು ಬರ್ತದೆ ಅಸಲು. 1 ಸೆಕೆಂಡ್. ಓಕೆ, ಇವೆಲ್ಲನ ಬರ್ಬೇಕು. ಎಸ್, ಬಂತು. ಸೊ ಇಲ್ಲಿ ಕೆಲಿ ಯಾವ್ದೋ ಒಂದು ಮೆಲ್ಲಿ ಓದ್ತಾ ಇರ್ತಾರೆ ಮತ್ ಕೆಲಿ, ಅಂದ್ರೆ ನಾಟ್ ಅಬೌವ್ ದ ವಾಟರ್, ಬಿಲೋ ದ ವಾಟರ್. ಎಸ್, ಹಂಗೆ ಅನ್ಮಾತು. ನಾವ್ ಎಲ್ಲಿದ್ದ ಎಲ್ಲಿ ಹೋಯ್ದವ ಅನ್ನೋದು ನಮ್ ಇವೆಲ್ಲೇ ತೆಲ್ತೈತೆ. ಕಮ್ ಬ್ಯಾಕ್ ಹಿಯರ್. ಸೊ ಇಲ್ಲಿ ಬಂದು ಫೇತ್ಫುಲ್ಲಿ ಫೇರ್, ರೈಟ್. ಸೊ ಇಟ್ ಇಂಡಿಕೇಟ್ಸ್ ಹ್ಯಾಂಡ್ಸಮ್ ಅಂಡ್ ಲಾಯಲ್ ಅನ್ಮಾತು. ದೆನ್
ನೋ ಅಬ್ಸ್ಟಕಲ್ ಕುಡ್ ಸ್ಟಾಪ್ ಹಿಮ್. ಇಲ್ಲಿ ಇಟ್ ದೀಸ್ ಸ್ಟ್ಯಾನ್ಸಾ ಟು ಅಂದ್ರೆ ಏನಂದ್ರೆ ಒಂದು ಬೋಲ್ಡ್ ಆಕ್ಷನ್, ಒಂದು ಪರ್ಫೆಕ್ಟ್ ಆಕ್ಷನ್ ತರಹ ಏನಂದ್ರೆ ಯಾರು ಆತನ್ನ ನಿಂದಿರ್ಸಾಕೆ ಅಸಲ ಅವಸರ ಇಲ್ಲ, ಯಾರು ನಿಂದಿರ್ಸಾರ ಕೂಡ. ನೋ ಬಡಿ ಕ್ಯಾನ್ ಸ್ಟಾಪ್ ಹಿಮ್, ನಾಟ್ ದ ಥಾರ್ನ್ಸ್, ಸ್ಟೋನ್ಸ್ ಅಂಡ್ ನಾಟ್ ಈವನ್ ದ ರಿವರ್. ಯಾರು ಅಸಲು ಕೆಲಿಯಿಂದ ಓದಿ ಅಂದ್ರೆ ಶಾಲೋ ವಾಕಿಂಗ್ ಅನ್ನೋದು ಇರ್ತದಲ್ಲ, ಮೆಲ್ಲಿ ಹೋಗ್ಕೊಂತ ಇರ್ತಾರೆ. ಸೊ ದಾಟ್ ಇಂಡಿಕೇಟ್ಸ್ ದಿಸ್. ಸೊ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದೇ ಈ ಸ್ಟ್ಯಾನ್ಸಾ 2 ದೇ ಕ್ವಶನ್ ಹೆಂಗ ಬರ್ತದೆ, ಹೌ ಡಿಡ್ ಲೋಕಿನ್ ವರ್ ಕ್ರಾಸ್ ದ ರಿವರ್. ಸೊ ಇಲ್ಲಿ ಹೆಂಗೆ ಓಯನ್ ಅನ್ನೋದು ನಾವು ಮೆನ್ಷನ್ ಮಾಡ್ಬೇಕನ್ಮಾತು. ಸೊ ಈ ಕ್ವಶನ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಫಸ್ಟ್ ಕ್ವಶನ್ ತುಂಬಾ ಇಂಪಾರ್ಟೆಂಟ್, ಸಿಕ್ಕಬಿಟ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ಕಟ್ ಮಾಡ್ರೆ ಏನಾಗ್ತದ ಅಂದ್ರೆ ದ ಡ್ಯಾನ್ಸ್ ಅಂಡ್ ದ ಟ್ರಿಕ್. ಮ್ಯಾಮ್ ಈ ಪೋಮ್ನೆ ಅಸಲ್ ಡ್ಯಾನ್ಸ್ ಹೆಂಗ ಬಂದದ ಮ್ಯಾಮ್, ಏನು ನೀವು ಡ್ಯಾನ್ಸ್ ಮಾಡ್ತಿದ್ರಿ ಅನ್ನಂದ್ರೆ ನೀವು ಮಾಡಂಡಿ, ಎದ್ದೋಲಿ ಆ ಫೋನ್ ಸ್ವಲ್ಪ ಪಕ್ಕಕ್ಕೆ ಬರಂಡಿ, ನೋಡಂಡಿ, కానీ ಡ್ಯಾನ್ಸ್ ಮಾಡಂಡಿ, ಯಾವ್ದೋ ಒಂದು ಹಿಂಗೆ ಡ್ಯಾನ್ಸ್ ಮಾಡಂಡಿ. ದೆನ್ ಇಲ್ಲಿ ಈ ಸ್ಟ್ಯಾನ್ಸದೇ ಇಂಪಾರ್ಟೆಂಟ್ ಮೀನಿಂಗ್ ಅಲಾಂಗ್ ವಿತ್ ದ ವೊಕ್ಯಾಬ್ಲರಿ ಅದೇ ಏನದು ಗೊತ್ತಾ. ಫಸ್ಟ್ ಬಂದು ಇಲ್ಲಿ ಕ್ರೂಪ್. ಕ್ರೂಪ್ ಅಂದ್ರೆ ಏನಂದ್ರೆ ಹಾರ್ಸೇ ಇರ್ತದೆ ನಮಗೆ ಗುರ್ರ ಜಂತುಯೇ. ಕ್ರೂಪ್ ಅನ್ನೋದು ಅದು ಇಲ್ಲಿ ಮೆಡ ಇರ್ತದಲ್ಲ ಬ್ಯಾಕ್, ಇಲ್ಲಿ ನೆಕ್ ತಾಲಿ ಸ್ವಲ್ಪ ಹಿಂದಕ್ಕೆ ಬಾಡಿಯೇ ಅಟ್ಯಾಚ್ ಮಾಡಿ ಇರ್ತಾರೆ ಮತ್ತೆ. ಇಲ್ಲಿ ನೋಡ್ರಿ ಬ್ಯಾಕ್ ಪಾರ್ಟ್ ಆಫ್ ದ ಹಾರ್ಸ್, ಹಿಂದಕ್ಕೆ ಬಾಡಿ ಹಿಂದಕ್ಕೆ ಒಂದ್ ಇರ್ತದೆ ಅನ್ಮಾತು ಜಸ್ಟ್. ಸೊ ಅಲ್ಲಿ ಸ್ವಂಗ್ ಬಂದು ಇಲ್ಲಿ ಸ್ವಂಗ್, ವೇರ್ ಇಟ್ ಇಸ್ ಸ್ವಂಗ್. ಈ ಸ್ವಂಗ್ ಅಂದ್ರೆ ಏನು, ಲಿಫ್ಟೆಡ್. ಸ್ವಿಂಗ್ ಏನ್ ಮಾಡ್ತದೆ, ಇಟ್ ಗೋಸ್ ಹೇರ್ ಅಂಡ್ ದೇರ್ ಅಂದ್ರೆ ಇಟ್ ಇಂಡಿಕೇಟ್ಸ್ ಇಟ್ ಈಸ್ ಲಿಫ್ಟಿಂಗ್ ಸಮಥಿಂಗ್. ಸ್ವಂಗ್ ಹಂಗೆ ನೀವು ರಿಲೇಟ್ ಮಾಡ್ಕೊಳచ్చు ಇಂಗ್ಲಿಷ್ ವೊಕ್ಯಾಬ್ಲರಿನ. ಚಾರ್ಜರ್ ಅಂದ್ರೆ ಏನು ಮ್ಯಾಮ್, ಸಣ್ಣ ಪಿನ್ ಚಾರ್ಜರ್ ಅದನ್ನ ರೋಸು ಕಾಮಿಡಿ ಶೋಸ್ ಅವೆ ಇದು ಅಂತಾರ ಅನ್ಮಾತು ರೋಸ್ ಮಂದಿ. ತೆಲುಗುದೇ ಆಕ್ಚುಲಿ ಅದೇ. ಸೊ ಇಲ್ಲಿ ಕನ್ನಡದ ಕೂಡ ರೋಸು ಮೂವೀಸ್ ದೇ ಇದು ಆಡ್ ಮಾಡಾರೆ. ಸೊ ನೆಕ್ಸ್ಟ್ ಬಂದು ಸ್ಪ್ರಂಗ್. ಸ್ಪ್ರಂಗ್ ಅಂದ್ರೆ ಜಂಪ್ಡ್ ಕ್ವಿಕ್ಲಿ, ಜಂಪಿಂಗ್ ಕ್ವಿಕ್ಲಿ ಅನ್ನೋದು ಇಲ್ಲಿ ಸ್ಪ್ರಂಗ್. ಸೊ ಈ ವೊಕ್ಯಾಬ್ಲರಿ ಅವೆಲ್ಲ ಓಕೆ. ಮತ್ತೆ ಈ ವೊಕ್ಯಾಬ್ಲರಿ ಅನ್ನೋದು ಆ ಮೀನಿಂಗ್, ಆ ಲೈನ್ಸ್ ಅಸಲು ವರ್ತಿಟ್ಟ ಅಲ್ಲನ ಅಂದ್ರೆ ಅಂದ್ರೆ ಈ ಲೈನ್ಸ್ ಅವೆಲ್ಲ ಒನ್ ಟಚ್ ಟು ಹರ್ ಹ್ಯಾಂಡ್ ಅಂಡ್ ಮೋರ್ ಅಂಡ್ ಒನ್ ವರ್ಡ್ ಇನ್ ಹರ್ ಇಯರ್ ಅಂದ್ರೆ ಒಂದು ಬಾರಿ ನಿನ್ನ ನಾನು ಮುಟ್ಕೊಂತೀನಿ, ಎಲ್ಲಿನ್ ತಕೊಂಡೋಗ್ತೀನಿ ಅಂದಪ್ಪಲೆ, ಅಂಡ್ ಓನ್ಲಿ ಒನ್ ವರ್ಡ್ ಅನ್ನೋದು ನಿಂಗೆ ಕೇಳ್ತೀನಿ ಅಂದಪ್ಪಲೆ. ಇಟ್ ಇಂಡಿಕೇಟ್ ವೆನ್ ದೇ ರೀಚ್ ದ ಹಾಲ್ ಡೋರ್ ಅಂಡ್ ದ ಚಾರ್ಜರ್ ಸ್ಟುಡ್ ನಿಯರ್. ಓಕೆ, ಅಂದ್ರೆ ಇಲ್ಲಿ ಚಾರ್ಜರ್ ಅಂದ್ರೆ ಫಾಸ್ಟ್ ಹಾರ್ಸ್. ದೆನ್ ಸೊ ದ ಲೈಟ್ ಟು ದ ಕ್ರೂಪ್ ದ ಫೇರ್ ಲೇಡಿ ಹಿ ಸ್ವಂಗ್ ಅಂದ್ರೆ ಇಲ್ಲಿ ಎಲ್ಲಿ ನಾನು ಆಕಿನು ಈ ಹಾರ್ಸ್ ಮೇಲೆ ಜಂಪ್ ಮಾಡಲ್ಲ ಅನ್ಮಾತು ವಿತ್ ಸೂಪರ್ ಆಕ್ಟಿವ್ ಪವರ್ ಅಂಡ್ ಎನರ್ಜಿ. ಎದಕ್ಕೆ ಅಂದ್ರೆ ನಮ್ ಹೀರೋ ಲೋಕಿನ್ ವರ್ ಅವನೇ ಅಲ್ಲ. ಸೊ ಹಂಗೆ ಸೊ ಲೈಟ್ ಟು ದ ಸ್ಯಾಡಲ್ ಬಿಫೋರ್ ಹರ್ ಹಿ ಸ್ಪ್ರಂಗ್. ಸ್ಯಾಡಲ್ ಕೂಡ ಹಾರ್ಸ್ಗೆ ಇಲ್ಲ, ಅದೆಲ್ಲ ಹಾರ್ಸ್. ಈ ಸಣ್ಣ ಹಾರ್ಸ್ಗೆ ಬಾಡಿ ಮದ್ದಲ ಈ ಸ್ಯಾಡಲ್ ಅನ್ನೋದು ಒಂದು ಬ್ಯಾಗ್ ತರ ಕಟ್ತಾರ ಅನ್ಮಾತು, ಅಂದ್ರೆ ಒಂದು ಸಪೋರ್ಟ್ ತಿರಿ. ಅದನ್ನ ಹಿಡ್ಕೊಂಡ್ರೆ ಸಪೋರ್ಟ್ ತರ ಇರ್ತದೆ, ಕೆಳಿಯ ಬೀಳದಿಂಗೆ. ಇಟ್ ಸಪೋರ್ಟ್ಸ್ ದ ಸ್ಯಾಡಲ್, ಸಪೋರ್ಟ್ಸ್ ಹ್ಯೂಮನ್ ಅನ್ಮಾತು ಪರ್ಸನ್ಸ್. ಸೊ ಮೀನಿಂಗ್ ಅಂದ್ರೆ ಏನು, ಲೋಕಿನ್ ಆಸ್ಕ್ಡ್ ಫಾರ್ ಒನ್ ಡ್ಯಾನ್ಸ್, whispered he told one word to Ellen, then lifted her into his horse and then he ran away. Then next exam point of view ದೇ ಕ್ವಶನ್ ಹೆಂಗ ಬರ್ತದೆ, how did Lokin were rescue Ellen ಅಂದ್ರೆ ಡಿಸ್ಕ್ರೈಬ್ ಮಾಡಂಡಿ ಪ್ರಾಸೆಸ್ ನ, ಹೆಂಗೆ ಅದನ್ನ ತಕೊಂಡು ಹೋಗ್ಬಿಟ್ಟಾನೆ ಈ ಎಲಿನ್ ಅಂದ್ರೆ. ಯು ಹ್ಯಾವ್ ಟು ಯೂಸ್ ಎವ್ರಿ ವರ್ಡ್ ವಿಚ್ ಐ ಥಾಟ್ ನೌ. ದಿಸ್ ಇಸ್ ವೆರಿ ಸೀರಿಯಸ್. ಎದಕ್ಕೇನಂದ್ರೆ ಈ ಕ್ವಶನ್ ಅಷ್ಟು ಇಂಪಾರ್ಟೆಂಟ್, ನನ್ನ ಸೂಪರ್ ಡೂಪರ್ ಇಂಪಾರ್ಟೆಂಟ್ ಈ ಕ್ವಶನ್ ಅನ್ನೋದು. ಸೊ ಯು ಹ್ಯಾವ್ ಟು ಯೂಸ್ ಎವ್ರಿ ವೊಕ್ಯಾಬ್ಲರಿ ಹಿಯರ್. ಕ್ರೂಪ್, ಸ್ವಂಗ್ ಅಂಡ್ ಇದು ಸ್ಯಾಡಲ್, ಇಲ್ಲಿ ಚಾರ್ಜರ್, ಸ್ವಂಗ್ ಕೂಡ ಯೂಸ್. ಇಲ್ಲಿ ನೋಡಂಡಿ, ಕನ್ಫ್ಯೂಸ್ ಆಗ್ಬೇಡಂಡಿ ಕೂಡ. ಸ್ವಂಗ್ ಅಂಡ್ ಸ್ಪ್ರಂಗ್ ಇಲ್ಲಿ ನೋಡಂಡಿ. ಸ್ವಂಗ್ ಅಂದ್ರೆ ಎಂದು ಸ್ವಂಗ್ ಬಂದಿ ಲಿಫ್ಟೆಡ್ ಅಂಡ್ ಪ್ಲೇಸ್ಡ್. ಓಕೆ, ಸ್ಪ್ರಂಗ್ ಬಂದಿ ಏನಂದ್ರೆ ಇಟ್ ಈಸ್ ಅಬೌಟ್ ದ ಜಂಪ್ಡ್ ಕ್ವಿಕ್ಲಿ.
SWUNG ಅಂದ್ರೆ ಲಿಫ್ಟಿಂಗ್, ಲಿಫ್ಟೆಡ್. SPRUNG ಅಂದ್ರೆ ಎಂದು ಇಟ್ ಈಸ್ ಅಬೌಟ್ ದ ಜಂಪಿಂಗ್. ಲಿಫ್ಟ್ ಬೇರೆ, ಲಿಫ್ಟಿಂಗ್ ಬೇರೆ, ಓಕೆ, ಜಂಪ್ಡ್ ಬೇರೆ. ಓಕೆನಾ? ನಾವ್ ಯು ಗಾಟ್ ಇಟ್? ಕ್ಲಿಯರ್ ಆಗಿಬಿಟ್ಟದೆ? ಕ್ಲಿಯರ್ ಆದ್ರೆ ಕಮೆಂಟ್ ಮಾಡೋಣ, ನನ್ನ ಇಲ್ಲ ಅನ್ನಂದ್ರೆ ಏನ್ ಮಾಡ್ಬೇಡಂడి, ಜಸ್ಟ್ ನೋಡಂడి. ರೈಟ್, ಎದಕ್ಕೆ ಇಷ್ಟು ಅನ್ನಂದ್ರೆ ಐ ಕುಡ್ ನಾಟ್ ಸಿ ಎನಿ ಕಮೆಂಟ್ ರಿಲೇಟೆಡ್ ಟು ಅ ವಿಡಿಯೋ, ಐ ಮೀನ್ ರಿಲೇಟೆಡ್ ಟು ಅ ಕಂಟೆಂಟ್ ಇನ್ ಮೈ ವಿಡಿಯೋಸ್. ಎದಕ್ಕೆ ಅದು ಆತೈತೋ ನಂಗೆ ಅರ್ಧವಾತಿಲ್ಲ ಅಸಲು. ವೈ ಇಟ್ ಈಸ್ ಹ್ಯಾಪನಿಂಗ್? ನೋ ಐಡಿಯಾ ಫಾರ್ ಮಿ. ಸೊ ಕ್ಯಾರೆಕ್ಟರ್ ಅನಾಲಿಸಿಸ್ ಇಲ್ಲಿ ಏನಂದ್ರೆ ಲೋಕಿನ್ವರ್ ಕ್ಯಾರೆಕ್ಟರ್ ಹೆಂಗಿರ್ತದೆ, ಎಲಿನ್ ಕ್ಯಾರೆಕ್ಟರ್ ಹೆಂಗದೆ ಅನ್ನೋದು ನಾನು ಇವಲ್ಲಿ ಹೇಳ್ತೀನಿ. ಆಲ್ರೆಡಿ ಸ್ಕ್ರೀನ್ ಮೇಲೆ ನಮಗೆ ಕಾಣಿಸ್ತೈತೆ. ಸೊ ಇಲ್ಲಿ ಲೋಕಿನ್ವರ್ ಅಂಡ್ ಎಲಿನ್ದೆಯೇ ಆಲ್ರೆಡಿ ನಮಗೆ ಎಸ್ ಬಾರ್ ಕಲ್ತ್ಕೊಂಡಿವಿ ಮ್ಯಾಮ್. ಹಿ ಈಸ್ ಕಾನ್ಫಿಡೆಂಟ್, ಬ್ರೇವ್ ಅಂಡ್ ಫಿಯರ್ಲೆಸ್, ಕಾನ್ಫಿಡೆಂಟ್, ರೊಮ್ಯಾಂಟಿಕ್ ಲವರ್ ಅಂಡ್ ಇಂಟೆಲಿಜೆಂಟ್ ಅಂಡ್ ಕ್ಲೆವರ್, ಡೇರಿಂಗ್ ಅಂಡ್ ಬೋಲ್ಡ್. ಆಮಾಸೆ ಎಲ್ಲಿನ್ ನಾನು ಯಾಕಿನು ನಮಗೆ ಹೀರೋಯಿನ್ಸ್ ಮೂವಿದ ಹೆಂಗಿರ್ತಾನೆ ಅಂದ್ರೆ ಸ್ವಲ್ಪ ಸಾಫ್ಟ್ ಸ್ಮೂತಿಂಗ್ ಬ್ಯೂಟಿಫುಲ್ ಪ್ರಿನ್ಸೆಸ್ ಲುಕಿಂಗ್ ಅಂದಪ್ಪಲೆ ಇರ್ತಲ್ಲ. ಸೊ ಹಂಗೆ ಈ ಪೋಯಮ್ದೆ ಎಲ್ಲಿನ ಹೆಂಗೆ ಅವಲನಂದ್ರೆ ನೋಡ್ರಿ, ಸೀಕ್ರೆಟ್ ಕಮೆಂಟ್ ಕೂಡ ಮಾಡ್ತಲ್ಲ ಅಂದ್ರೆ ಕಮ್ಯುನಿಕೇಟ್ಸ್, ಸೀಕ್ರೆಟ್ ಕಮ್ಯುನಿಕೇಟರ್ ಟು ಲೋಕಿನ್ವರ್, ನಾಟ್ ಟು ಹಿಸ್ ಪೇರೆಂಟ್ಸ್, ಟು ಹರ್ ಪೇರೆಂಟ್ಸ್. ಸೊ ಇಲ್ಲಿ ಎಮೋಷನಲ್ ಅಂಡ್ ಸೆನ್ಸಿಟಿವ್, ದೆನ್ ಕರೇಜ್ ಕೂಡ ಅದೇ ಎಟ್ ಹಾರ್ಟ್ ಅಂದ್ರೆ ಹಾರ್ಟ್ ಅನ್ನೋದು ಅಂದ್ರೆ ಆಕಿನ ಗುಂಡ ಅನ್ನೋದು ಧೈರ್ಯ ಅಂದ್ರೆ ಫುಲ್ ಕರೇಜ್ ಅನ್ನೋದು ಅಂದಪ್ಪಲೆ ಸೀಕ್ರೆಟ್ಲಿ ಕಮ್ಯುನಿಕೇಟ್ಸ್, ದೆನ್ ಗ್ರೇಸ್ಫುಲ್ ಅಂಡ್ ಬ್ಯೂಟಿಫುಲ್. ಆಕ್ಚುಲಿ ಇದು ಇಲ್ಲಿರ್ಬೇಕು ಫಸ್ಟ್, ಹೌದಾ? ಯಾ, ಇಲ್ಲಿರ್ಬೇಕು. ಎಸ್. ಸೊ ಮೋಸ್ಟ್ ಅವೈಟಿಂಗ್ ಸ್ಲೈಡ್ ಫಾರ್ ಮೀ, ಐ ಥಿಂಕ್ ಸೊ. ಯಾಕಂದ್ರೆ ನೀವು ಕಮೆಂಟೇ ಮಾಡ್ತಿರಲ್ಲ, ಸೊ ಅದಕ್ಕೆ ಸ್ವಲ್ಪ ನಾನು ಹಠ ಇದ್ದೀನಿ. ಅಟ್ ಲೀಸ್ಟ್ ಈ ವಿಡಿಯೋನ ನೀವು ಕಮೆಂಟ್ ಮಾಡ್ತೀರಿ, ನೋಡ್ತೀರಿ ಎಲ್ಲ ಅಂದಪ್ಪಲ್ಲ ನಾನು ಅನ್ಕೊಂತಿದೀನಿ. ರೈಟ್, ಇಲ್ಲಿ LHRE ಅಂದ್ರೆ L indicates obviously it is there, so love, and then H ಅಂದ್ರೆ horse, R rescue, escape. ಅಂದ್ರೆ ಫಸ್ಟ್ ಹೆಂಗೆ ರಿಲೇಟ್ ಮಾಡ್ಕೊಂಡ್ಯಾನಂದ್ರೆ ಇಲ್ಲಿ ಲೋಕಿನ್ವರ್ ಅನ್ನೋ ಪೋಯಮ್ದೆಯೇ LHRE ಫಾರ್ಮುಲಾ ಲಿಂಕ್ ಮಾಡ್ಕೊನಿ ಸ್ಟೋರಿ ಹೆಂಗೆ ಬೇಸ್ ಮಾಡ್ಕೊನೋ, ಸ್ಟೋರಿ ಹೆಂಗೆ ರಿಕ್ರಿಯೇಟ್ ಮಾಡ್ಕೊನೋಚ್ ಅಂದ್ರೆ ಫಸ್ಟ್ ಅವ್ರಿಬ್ರು ಲವ್ ಮಾಡ್ಕೊಂತಾರೆ ಅಂಡ್ ಅವ್ರ ಪೇರೆಂಟ್ಸ್ ತಾಳಿ ಹೋಗಿ ಹೇಳ್ತಾರೆ, ಅವರು ರಿಜೆಕ್ಟ್ ಮಾಡ್ತಾರೆ. ದೆನ್ ಈತನು ಸಿನಿಮ್ಯಾಟಿಕ್ ವೇದೆ ಹಾರ್ಸ್ ನ ತಕೊಂಡ್ ಬಂದಿ ಆಕಿನ ಜೊತೆ ಹೋಗಿ ಆಕಿನ ರೆಸ್ಕ್ಯೂ ಮಾಡಿ ತಕೊಂಡ್ಬಿಟ್ಟಿ ಅವರಿಬ್ಬರು ಟೋಟಲಿ ಎಸ್ಕೇಪ್ ಆಗ್ತಾರೆ. ದೇ ವಿಲ್ ಫ್ಲೈ ಅವೇ ಸಮ್ವೇರ್, ಹೌದಾ? ಸೊ ಇಲ್ಲಿ ದಿಸ್ ಇಸ್ ದ ಫಾರ್ಮುಲಾ ಮೆಮೊರಿ ಟ್ರಿಕ್. ಸೊ ಇಲ್ಲಿ ಈ ಲೈನ್ಸ್, ಲೈನ್ಸ್ ಅನ್ನೋವು ಮೋಸ್ಟ್ ಇಂಪಾರ್ಟೆಂಟ್. ಈ ಲೈನ್ಸ್ ಅನ್ನೋವು ನೀವು ಬರ್ದಿರ ಅನ್ಕೊಂಡಿ ನಿಮ್ ಕ್ವೆಶನ್ ಇನ್ ದ ಎಕ್ಸಾಮ್, ಯು ವಿಲ್ ಗೆಟ್ ಅ ಗುಡ್ ಮೋಸ್ಟ್ ಆಫ್ ದ ಮಾರ್ಕ್ಸ್. ಅಂದ್ರೆ ನೀವು ಆನ್ಸರ್ ಏನ್ ಮಿಸ್ಟೇಕ್ ಬರ್ದ್ರೆ ಕೂಡ ಫಸ್ಟ್ ಈ ಲೈನ್ಸ್ ಅನ್ನೋವು ರಿಲೇಟೆಡ್ ಕ್ವಶನ್ ಬರ್ದಿರ ಅನ್ಕೊಂಡಿ ಏನಾಗ್ತದ ಗೊತ್ತಾ, ಇವ್ಯಾಲ್ವೇಟರ್ ಕಲ್ಲು ಮುಚ್ಕೊಂಡ್ ಕೊಡ್ತಾನ. ಈ ಹುಡುಗಿಯ ಲೈನ್ಸ್, ಈ ಹುಡುಗನಿಗೆ ಲೈನ್ಸ್ ಕೂಡ ಅರ್ಧವಾತೈತೆ, ವಾ 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 ಅಂದಪ್ಪಲೆ ಆನ್ಸರ್ಸ್ ಮಾರ್ಕ್ಸ್ ಕೊಟ್ಟಾರ. ಇಲ್ಲಿ ಓ ಯಂಗ್ ಲೋಕಿನ್ವರ್ ಈಸ್ ಕಮ್ ಔಟ್ ಆಫ್ ಅ ವೆಸ್ಟ್ ಅನ್ನೋದು ಇಟ್ಸ್ ಅ ಓಪನಿಂಗ್ ಲೈನ್. ಅಂದ್ರೆ ಫಸ್ಟ್ ಕ್ವಶನ್ ಏನನ್ನ ಇಂಟ್ರೊಡಕ್ಷನ್ ಕ್ವಶನ್ ಕೊಟ್ಟಾರ ಅನ್ಕೊಂಡು ಯು ಕ್ಯಾನ್ ರೈಟ್ ದಿಸ್. ಪ್ರೇಸ್ ಲೈನ್ ಅಂದ್ರೆ ಯು ಕ್ಯಾನ್ ಯೂಸ್ ದಿಸ್, ಅಂಡ್ ದೆನ್ ಬ್ರೇವರಿ ಲೈನ್ ಯು ಕ್ಯಾನ್ ಯೂಸ್ ಎವ್ರಿವೇರ್ ಅಬೌಟ್ ದಿಸ್. ಅಂದ್ರೆ ಈ ಬ್ರೇವರಿ ಲೈನ್ ಅನ್ನೋದು ನೀವು ಎಲ್ಲಾನ ಯೂಸ್ ಮಾಡೋಚ್ಚ. ಐ ಆಮ್ ಥಿಂಕಿಂಗ್ ಎಸ್ ಯು ಕ್ಯಾನ್ ಯೂಸ್ ಇಟ್. ದೆನ್ ರೆಸ್ಕ್ಯೂ ಲೈನ್ ಅಂದ್ರೆ ಲಾಸ್ಟ್ ಕ್ವಶನ್ ಅನ್ನೋದು ನೀವು ಲಾಸ್ಟ್ ಸ್ಟ್ಯಾನ್ಸ್ ಅದೆಯೇ, ಥರ್ಡ್ ಸ್ಟ್ಯಾನ್ಸ್ ಅದೆಯೇ, ಅದೇ ನೀವು ಕ್ವಶನ್ ನ ನೋಡ್ಸಿನಲ್ಲ ಅದಕ್ಕೆ ನೀವು ಇದು ಬರೋಚು, ಥರ್ಡ್ ಅಂಡ್ ಫೋರ್ತ್ ಬರೋಚು. ಸೊ ಈ ತರಹ ಇವು ದೀಸ್ ಆರ್ ಇಂಪಾರ್ಟೆಂಟ್ ಫಾರ್ ದ ಲಾಂಗ್ ಆನ್ಸರ್ಸ್. ಓಕೆ, ಅಂದ್ರೆ ಪ್ಯಾರಾಗ್ರಾಫ್ ರೈಟಿಂಗ್ ಇಂಪಾರ್ಟೆಂಟ್. ದೆನ್ ಆಥರ್ ಟ್ರಿಕ್ ಬಂದು ಸ್ಕಾಟ್ ಸ್ಪೀಡ್, ದೆನ್ ಸ್ವಾಟ್ ಸ್ಟೋರಿ. ಅಂದ್ರೆ ಇಲ್ಲಿ ಸ್ಪೀಡ್, ಆತನ ರೈಟಿಂಗ್ ಸ್ಪೀಡ್ ಅನ್ನೋದು ಆತನೇ ಗುರ್ತು, ರೈಟ್? ಸೊ ಇಲ್ಲಿ ಸ್ವಾಡ್ ಅನ್ನೋದು ಸ್ಟೋರಿ ಅಂಡ್ ರಿಮೆಂಬರ್ ಫಾರ್ ಎವರ್. ಇಲ್ಲಿ ನೋಡಂಡಿ,
ಜಸ್ಟ್ ವಾಲ್ಟರ್ ಸ್ಕಾಟ್ ಇತನು ನಿಮ್ಗೆ ಏನ್ ಕೇಳ್ಬೇಕು అని ಅನ್ಕೊಂತೀಯ ನಾನು ಅಂದ್ರೆ ಸ್ಪೀಡ್ ಅನ್ನೋದು ಅಂದ್ರೆ ಆ ಕಾನ್ಫಿಡೆನ್ಸ್ ಅನ್ನೋದು ಎದರ್ಗೆ ಕಂಪೇರ್ ಮಾಡಿ ಕೇಳ್ತೀಯಾನೆ ಸ್ಕ್ವಾಡ್ ಓಕೆ ಸ್ಕ್ವಾಡ್ ಸ್ಟೋರಿ ದೆನ್ ನೆಕ್ಸ್ಟ್ ಬಂದು ಸಮ್ ಇಂಪಾರ್ಟೆಂಟ್ ವರ್ಡ್ಸ್ ಸೊ ಇಲ್ಲಿ ಏನಂದ್ರೆ ಯೂಸ್ ದಿಸ್ ವರ್ಡ್ಸ್ ಎಂದು ರೋಡ್ ಸ್ವಿಯರ್ ಸ್ವಂಗ್ ಸ್ಪ್ರಂಗ್ ಅಂಡ್ ಸ್ವಾನ್ ಅಂದಪ್ಲೆ ಇವು ನೀವು ಯೂಸ್ ಮಾಡಿದ್ರ ಅನ್ಕೊಂಡಿ ಏನಾಗ್ತದನಂದ್ರೆ ಫುಲ್ ಎಕ್ಸೈಟೆಡ್ ಆಗೋತ ನನ್ ಮಾತು ಇವಾಲ್ವೇಟರ್ ನೀವಲ್ಲ ಇವಾಲ್ವೇಟರ್ ಎಕ್ಸೈಟೆಡ್ ಆಗೋಯಿ ಮಾರ್ಕ್ಸ್ ನಿಮ್ಗೆ ಎಷ್ಟು ಬೇಕು ನಾನು ನಿಮಗೆ ಕೇಳಿಸ್ಕೊಂಡು ಮಾರ್ಕ್ಸ್ ಆಗ್ತಾನೆ ಹಂಗೆ ಆಗ್ತಾನೆ ನನ್ ಮಾತು ಈ ವರ್ಡ್ಸ್ ಅನ್ನೋದು ನೀವು ಬರ್ದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತೀಯವಲ್ಲ ಅವು ನೀವು ಬರ್ದ್ರೆ ಕಂಪಲ್ಸರಿ ಯು ಕ್ಯಾನ್ ಗೇನ್ ಅ ವೆರಿ ಗುಡ್ ಫ್ಯಾಂಟಾಸ್ಟಿಕ್ ಓವರ್ ಆಲ್ ಮಾರ್ಕ್ಸ್ ಅನ್ನೋವು ಓಕೆ ಸೊ ಇನ್ನೊಂದು ಬಂದು ಯಾ ನೀವು ವೆಯ್ಟ್ ಮಾಡೋ ಸ್ಲೈಡ್ ಇದು ಏನು ಗೊತ್ತಾ ಮೋಸ್ಟ್ ಇಂಪಾರ್ಟೆಂಟ್ 4 marks then another one 4 marks then 3 marks if you want you can take a screenshot so ನಾನು ಆನ್ಸರ್ಸ್ ಏನು ನಾನು ಕಳಿಸ್ಕಿಲ್ಲ ನಿಮಗೆ ಆಲ್ರೆಡಿ ಗುರ್ತು ನಾನು ಅನ್ಕೊಂತಿದ್ದೀನಿ ನಿಮಗೆ ಗುರ್ತಾತೇವ ಅಂತ ಕೇಳಿ ಆಲ್ರೆಡಿ ಯು ನೋ ದ ಆನ್ಸರ್ ಓನ್ಲಿ ಯು ಹ್ಯಾವ್ ಟು ನೋ ದ ತಿಕ್ಕೊಂಡಿದ್ರೆ ಯು ಹ್ಯಾವ್ ಟು ನೋ ದ ಕ್ವಶನ್ ಹೂ ವಾಸ್ ಲೋಕಿನ್ವರ್ ಡಿಸ್ಕ್ರೈಬ್ ಹಿಸ್ ಕ್ಯಾರೆಕ್ಟರ್ ಇದು ನಮಗೆ ಗುರ್ತು ನಾನು ಕಲ್ಸಿನಲ್ಲ ರೈಟ್ ಹಂಗೆ ನೀವು ಬರಂಡಿ ದೆನ್ ಹೌ ಡಿಡ್ ಲೋಕಿನ್ವರ್ ರೆಸ್ಕ್ಯೂ ಎಲಿನ್ ಪ್ರಾಸೆಸ್ ಇಂಪಾರ್ಟೆಂಟ್ ಸೆಕೆಂಡ್ ಸ್ಲೈಡ್ ಅಂದ್ರೆ ಸೆಕೆಂಡ್ ಸ್ಟ್ಯಾನ್ಸ್ ನಾನು ಓದೋದ್ನಲ್ಲಿ ಎಕ್ಸ್ಪ್ಲೇನ್ ಮಾಡೋದ್ನಲ್ಲಿ ಕೆಲಿಯಲ್ಲಿ ಇರ್ತದ ಅಂದಪ್ಪಲ್ಲಿ ನಾನು ನೋಡ್ತೀನಿ ದಟ್ ಈಸ್ ಇಂಪಾರ್ಟೆಂಟ್ ಪ್ರಾಸೆಸ್ ರೆಸ್ಕ್ಯೂ ಪ್ರಾಸೆಸ್ ವೈ ಇಸ್ ದ ಪೋಯಮ್ ಎಕ್ಸೈಟಿಂಗ್ ವೈ ಡು ಯು ಫೈಂಡ್ ಲೋಕಿನ್ವರ್ ಅನ್ಫರ್ಗೆಟಬಲ್ ಎದಕ್ಕೆ ಅಂದ್ರೆ ಯು ಕ್ಯಾನ್ ಆನ್ಸರ್ ಇನ್ ದಿಸ್ ವೇ ಹಿಂಗೆ ಅಂದ್ರೆ ದ ಪೋಯಮ್ ಇಸ್ ಎಕ್ಸೈಟಿಂಗ್ ಬಿಕಾಸ್ ಇಟ್ ಹ್ಯಾಸ್ fast paced action and rest it is like a speed it indicating a speed like a sword right innondu a daring rescue and vivid images of hero who crosses the rivers and enters a wedding fearlessly ಹಿಂಗೆ ಅನ್ಮಾತು ಸ್ವಲ್ಪ ಸಿನಿಮ್ಯಾಟಿಕ್ ಗೆ ಬರಬೇಕು ನೀವು ಹೆಂಗೆ ಬಿಂದಿದ್ರು ಸಿನಿಮ್ಯಾಟಿಕ್ ಗೆ ಹಂಗೆ ಬರ್ಬೇಕು ಅನ್ಮಾತು ಆನ್ಸರ್ಸ್ ಹಿಂಗೆ ನೀವು ಗಮನಿಸಿದ್ರೆ 4 marks ಆನ್ಸರ್ಸ್ ಅನ್ನೋ 2 ಇಂಪಾರ್ಟೆಂಟ್ ಬಂದವೆ 3 marks ಅನ್ನೋ 1 ಇಂಪಾರ್ಟೆಂಟ್ ಈ ಪೋಮ್ಲಿದ್ದ ಆ ಕ್ವೆಶನ್ಸ್ ಅನ್ನೋ ಇಂಪಾರ್ಟೆಂಟ್ 1 mark ಆನ್ಸರ್ಸ್ ಅನ್ನೋ ಆಬ್ವಿಯಸ್ಲಿ ದೋಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ರೈಟ್ ದೆನ್ ಮಾಡೆಲ್ ಆನ್ಸರ್ಸ್ ಇಲ್ಲಿ ಏನು ಅನ್ನಂದ್ರೆ ಈ ತರ ನೀವು ಬರ್ದಿರ ಅನ್ಕೊಂಡಿ ಫಸ್ಟ್ ಟೈಟಿಲ್ ಸೊ ನೆಕ್ಸ್ಟ್ ಬಂದು ಪೋಯೆಟ್ ನಮಗೆ ಗುರ್ತು ಥೀಮ್ ಬಂದು ಏನು ಇಟ್ ಶೋಸ್ ಲವ್ bravery adventure and a romantic rescue from the wedding location then tone ಅಂದ್ರೆ ಇಲ್ಲಿ ಟೋನ್ ಅಂದ್ರೆ ಈ ಸ್ಟೋರಿ ಇದೆ ಹೆಂಗೆ ಪ್ರಾಸೆಸ್ ಫಸ್ಟ್ ಅನ್ನೋದು ಸ್ಲೋ ಸ್ಟಾರ್ಟ್ ಆಯ್ತದೆ ಅಂದ್ರೆ ಏನು ಎಕ್ಸೈಟಿಂಗ್ ತೆಲುಗು ನಮ್ಲೆ ಏನಾಗ್ತದ ಆ ಮಾಸೆ ಫಾಸ್ಟ್ ರೈಟ್ ಆ ಆಕ್ಷನ್ಸ್ ಆ ಫೈಟಿಂಗ್ಸ್ ಅವೆಲ್ಲ ದೆನ್ ಫಾಸ್ಟ್ ಪೇಸ್ಡ್ ಅಡ್ವೆಂಚರ್ಸ್ ದೆನ್ ವಾಚಿಂಗ್ ಹಿಮ್ ಲೈಕ್ ಆರ್ ಇನ್ಸ್ಪೈರ್ಡ್ ಹೀರೋ ಹಂಗೆ ಇಟ್ ಈಸ್ ಆಬ್ವಿಯಸ್ಲಿ ಲೈಕ್ ಅ ಫಿಲ್ಮ್ ಸೊ ನೆಕ್ಸ್ಟ್ ಫಿಗರ್ ಆಫ್ ಸ್ಪೀಚ್ ಅನ್ನೋದು ಟೂ ಮಚ್ ಇಂಪಾರ್ಟೆಂಟ್ ಇಲ್ಲಿ ನೋಡ್ರಿ ಇಲ್ಲಿ ಒಂದು ರಿಪಿಟೇಷನ್ ಅನ್ನೋದು ಅದು ಏನಂದ್ರೆ ಸೊ ಲೈಟ್ ಟು ದ ಕ್ರೂಪ್ ಸೊ ಲೈಟ್ ಟು ದ ಸ್ಯಾಡಲ್ ಓಕೆ ಇಲ್ಲಿ ಸ್ಯಾಡಲ್ ಅಂದ್ರೆ ನಾನು ಕೇಳಿದ್ದೀನಿ ಹಾರ್ಸ್ ಬ್ಯಾಕ್ ಸಪೋರ್ಟ್ ಇರ್ತದೆ ಮತ್ತು ದಟ್ ಈಸ್ ದ ಒನ್ ಕ್ರೂಪ್ ಸ್ಯಾಡಲ್ ಫಸ್ಟ್ ಸ್ಯಾಡಲ್ ಅನ್ನೋದು ಇರ್ತದೆ ಆಮೇಲೆ ಕ್ರೂಪ್ ಅನ್ನೋದು ಇರ್ತದೆ ಓಕೆ ಡ್ಯೂ ರಿಮೆಂಬರ್ ಫಸ್ಟ್ ಸ್ಯಾಡಲ್ ಅನ್ನೋದು ಇರ್ತದೆ ಇಟ್ ಈಸ್ ಫಾರ್ ದ ಸಪೋರ್ಟ್ ಕ್ರೂಪ್ ಅನ್ನೋದು ಕಂಪ್ಲೀಟ್ಲಿ ಬ್ಯಾಕ್ ಸೈಡ್ ಇರ್ತದೆ ಮಾತು ಓಕೆ ನೆಕ್ಸ್ಟ್ ಬಂದು ಹಿಂಗೆ ನೀವು ಈ ತರಹ ನೀವು ಆನ್ಸರ್ ಮಾಡಿದ್ರೆ ಅನ್ಕೊಂಡಿ ಏನಾಗ್ತದೆ ಅಂದ್ರೆ 4 to 5 marks ಅನ್ನೋವು ಕಂಪಲ್ಸರಿ ಬರ್ತವೆ ಓಕೆ ಕ್ಲಿಯರ್ ಆರ್ ಯು ಓಕೆ ವಿತ್ ದಿಸ್ ಸ್ಲೈಡ್ ಕಾಮೆಂಟ್ ಎಸ್ ಆರ್ ನೋ ಇಲ್ಲಿ ಒಂದು ರ್ಯಾಪಿಡ್ ಫೈರ್ ಅನ್ನೋದು ಆಡಮ್ ಓಕೆ ಸೊ ಆಕ್ಚುಲಿ ಐ ಜಸ್ಟ್ ವಾಂಟ್ ಟು ರಿಮೂವ್ ಆಲ್ ದಿಸ್ ಆನ್ಸರ್ಸ್ ಸೊ ಓನ್ಲಿ ನಾನು ಈ ಕ್ವಶನ್ಸ್ ಒಂದೇ ನಾನು ಕೇಳಿಸ್ಕೊಬೇಕು ಅನ್ಕೊಂತೀನಿ ಅನ್ಫಾರ್ಚುನೇಟ್ಲಿ ನಾನು ಈ ಸ್ಲೈಡ್ ನಾನು ಆನ್ಸರ್ಸ್ ತೆಗೋದು ಮಾಡ್ತಾ ಇದ್ದೀನಿ ಇಟ್ಸ್ ಓಕೆ ಸೊ ಇಲ್ಲಿ ಹೂ ಕೇಮ್ ಟು ದ ವೆಡ್ಡಿಂಗ್ ಅನ್ನೋದು ಯಾರು ನಮ್ ಹೀರೋ ನಮ್ ಬಾಹುಬಲಿ ಯಾರು ಲೋಕಿನ್ವರ್ ಅನ್ನೋ ಆತನು ಬಂದಾನೆ ಅಂದಪ್ಪಲ್ಲಿ ನಾವು ನೋಡಿದ್ವಿ ದೆನ್ ವೈ ವಾಸ್ ಎವ್ರಿ ಒನ್ ಶಾಕ್ಡ್ ಅಂದ್ರೆ ಅಲ್ಲಿ ಏನಾಯದೆ ನಮ್ಮ ಮ್ಯಾಮ್ ನೀವು ಆಲ್ರೆಡಿ ಪ್ರಾಸೆಸ್ ಕೇಳಿದಿರಲ್ಲ ಸೊ ಏನಾಯದೆ ಹಿ ಡ್ಯಾನ್ಸ್ಡ್ ವಿತ್ ಎಲೆನ್ ಹೌದಾ ಅಂಡ್ ಹಿ ಎಸ್ಕೇಪ್ಡ್ ಸೊ ನೆಕ್ಸ್ಟ್ ಬಂದು ಥರ್ಡ್ ಕ್ವಶನ್ ಏನು ಹೌ ಡಿಡ್ ಹಿ ಕ್ರಾಸ್ ದ ರಿವರ್ ಹೆಂಗೆ
he swam across. Then one word for ಲೋಕಿನ್ ವರ್ಡ್. ನೀವ್ ಇಲ್ಲಿ ನೋಡ್ಬೇಡಂడి, ಐ ಹೈಡ್ ಇಟ್. ಆತನ ಏನು ಅನ್ನೋದು ನೀವು ಕಮೆಂಟ್ ಮಾಡಂడి. ಆಕ್ಚುಲಿ ಐ ಹೈಡ್ ಇಟ್. ನಾನು ಇದನ್ನ ನಾನು ತೀರಾಗ್ಬೇಕು ಅನ್ಕೊಂತೀನಿ. ಐ ಡೋಂಟ್ ವಾಂಟ್ ಟು ಶೋ ಇಟ್. ನೀವು ಕೇಳಂಡಿ. ಈ ಫೋರ್ತ್ ಆನ್ಸರ್ ಕ್ವಶನ್ ನೀವು ಕೇಳಿದ್ರೆ ನಂಗೆ ತುಂಬಾ ಚೆನ್ನಾಗ್ ಅನ್ನಿಸ್ತದೆ. ಸೊ ಲವ್ ಕಮ್ ಕರೇಜ್ ಕಮ್ ಅಡ್ವೆಂಚರ್ ಅನ್ಮಾತು. ಅಂದ್ರೆ ಇಲ್ಲಿ ಸೆಂಟ್ರಲ್ ಥೀಮ್ ಅನ್ನೋದು ಏನದ ಅನ್ನೋದು ನಮಗೆ ಅರ್ಥವಾಗ್ಬೇಕು ಇಲ್ಲಿ ಈ ಲೆಸನ್ ದಯೆ, ಈ ಪೋಮ್ ದಯೆ. ಸಾರಿ, ಯಾ, ಇಲ್ಲಿ ನೋಡ್ರಿ, ಇದು ಸೆಂಟ್ರಲ್ ಥೀಮ್ ಅನ್ನೋದು. ವಾಟ್ ಇಸ್ ದ ಸೆಂಟ್ರಲ್ ಥೀಮ್ ಆಫ್ ದಿಸ್ ಪೋಮ್? ಓಕೆ, ಅರ್ಥವಾಯ್ತಾ? ತೆಲ್ತಲ್ಲ? ಸೊ ಇಲ್ಲಿ and summary ಇದೆಲ್ಲ ಅದೇ. if you want to take a screenshot you can take it. and moral ನಮಗೆ ಆಲ್ರೆಡಿ ಗೊತ್ತು ಏನದ ಅಂದ್ರೆ courage and love can overcome any obstacle. so you have to stand up for that. ಅಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಆಯ್ದಿ ಕರೇಜ್ ಎಷ್ಟಿದ್ರೆ ಕೂಡ ಹೆಸಿಟೇಷನ್ ಅನ್ನೋದು ಅಸಲು ಇರಬಾರ್ದು. ಹೆಸಿಟೇಷನ್ ಇದ್ರೆ ನಿಮ್ದು ನೀವೇ ಲೋ ಅಂದ್ರೆ ಸೆಲ್ಫ್ ಮೋಟಿವೇಶನ್ ಅನ್ನೋದು ಬರ್ದಿಂಗೆ ಅದು ಕಂಪ್ಲೀಟ್ಲಿ ಡೌನ್ ಆಗ್ತದೆ, ಶಟ್ ಡೌನ್ ಆಗ್ತದೆ. ಫೋನ್ಗೆ ಬ್ಯಾಟ್ರಿ ಅನ್ನೋದು ಕಮ್ಮ ಆದ್ರೆ ಏನಾಗ್ತದೆ, ಫೋನೇ ಕೆಲಸ ಮಾಡೋದು. ಹಂಗೆ ನಿಮ್ ಮೈಂಡ್ ಕೂಡ ಅವೆಲ್ಲ ತೀರಾಕ್ಬೇಕು. ಹೆಸಿಟೇಷನ್ ತೀರಾಕಿ ಕರೇಜ್ ತೋ ಕಾನ್ಫಿಡೆನ್ಸ್ ತೋ ಇದ್ರೆ ಏನಾಗ್ತದೆ, ಯು ಕ್ಯಾನ್ ಅಚೀವ್ ಎನಿಥಿಂಗ್. ಲಿಟ್ರಲ್ ಐ ಆಮ್ ಸೇಯಿಂಗ್ ಎನಿಥಿಂಗ್ ಯು ಕ್ಯಾನ್ ಅಚೀವ್ ಇಟ್. ದೆನ್ ಹೀರೋ ನೇಮ್ ಫೈನಲಿ ಏನದು? ಹೀರೋ ಹೆಂಗೆ? he is a very energetic, he can face any of the obstacle. and ಇಲ್ಲಿ ನೋಡಂడి, ಲೋಕಿನ್ ವರ್ ಅನ್ನೋ ಆತನು he didn't face any problems. ಹೌದಾ? ಅಂದ್ರೆ ವಾಟ್ ಹಿ ವಾಂಟ್ ಅನ್ನೋದು he just waited for a situation ಅನ್ಮಾತು. ಓಕೆ, ಸಿಚುವೇಶನ್ ಬಂದದ కాబట్టి ಆತನ ಕಾನ್ಫಿಡೆನ್ಸ್ ಆಗಿ ಫೇಸ್ ಮಾಡಾನೆ ಆ ಪ್ರಾಬ್ಲಮ್ ನ. ಹೌದಾ? ಆ ಪ್ರಾಬ್ಲಮ್ ಬರ್ಬೇಕಂದಪ್ಪಲ್ಲ ಅನ್ಕೊಂಡಿಲ್ಲ, ಬಟ್ he faced it very courageously with a good active and with a good confidence ಹಂಗೆ ಅನ್ಮಾತು. ಸೊ ನಿಮಗೆ ಕೂಡ ಆ ಕರೇಜ್ ಬಂದದಂದಪ್ಪಲೆ ನಾನು ಆಶಿಸ್ತಿದ್ದೀನಿ ಈ ವಿಡಿಯೋಲಿದ್ದ, ಈ ನಮ್ ಹೀರೋ ಲೋಕಿನ್ ವರ್ಲಿದ್ದ. ಎಸ್, ಸೊ ಯು ಹ್ಯಾವ್ ಲರ್ನ್ಡ್ ದ courage, adventure, victory in this ಲೋಕಿನ್ ವರ್ story. and I am damn sure you will answer every question from this poem. If examiner asks any one of the question from this poem, definitely you will answer it. I know it. ಇದಕ್ಕೇನಂದ್ರೆ ನಿಮಗೆ ಬೇಸ್ ಸಿಕ್ಕಬಿಟ್ಟು ಬೇಸ್ ಅರ್ಧವಾಯದಂದಪ್ಪ ನಾನು ಕೋರ್ಕುತ್ತಿದ್ದೀನಿ. and if you enjoyed this session, right, this cinematic poem explanation, I believe it. so edika matte like ಮಾಡಂಡಿ, share ಮಾಡಂಡಿ to your friends and family members. then don't forget to subscribe to this channel. edikಏನಂದ್ರೆ ಹಿಂಗೆ ಈ ವಿಡಿಯೋಸ್, ಈ ಸ್ಮೈಲಿಂಗ್ ಫೇಸ್ ಅನ್ನೋದು, ಮ್ಯಾಮ್ ಫೇಸ್ ಅನ್ನೋದು ಲೈಕ್ರೆ ಎಕ್ಸ್ಪ್ಲನೇಷನ್ ಅನ್ನೋದು ವಿನ್ಬೇಕನ್ ಅನ್ಕೊಂಡಿದ್ರೆ, ಸೊ ನೀವು ಸಬ್ಸ್ಕ್ರೈಬ್ ಮಾಡ್ರನೆಲ್ಲ ನೋಟಿಫಿಕೇಶನ್ ಬರೋದು, ರೈಟ್? ಆ ನೋಟಿಫಿಕೇಶನ್ ಬಂದ್ರೆ ನೀವು ಬೇಸ್ ನಾವು ಸಪೋರ್ಟ್ ಆಗಿ ತರಹ ಸಪೋರ್ಟ್ ಮಾಡ್ಕೊನಿ. ಅಂಡ್ ಆ ಆಕ್ಟಿವ್ ಮೋಡ್ದೆ ಹಿಂಗೆ ಕ್ಲಾಸಸ್ ಅನ್ನೋದು ತುಂಬಾ ತಕೊಂಡ್ಬಿಡ್ತೀನಿ ನಾನು. ಅಂಡ್ ಹಿಂಗೇನೆ ನೀವು ಕಮೆಂಟ್ ಮಾಡಂಡಿ ಏನಂದ್ರೆ, ಕಮೆಂಟ್ ಬಿಲೋ ಆಸ್ ಅ ಬ್ರೇವ್ ಹಾರ್ಟ್. ಓಕೆ, ಬ್ರೇವ್ ಹಾರ್ಟ್ ಅನ್ನೋದು ನೀವು ಕಮೆಂಟ್ ಮಾಡಂಡಿ. ಹಿಂಗೆ ಮಾಡ್ರೇನೆ ನಿಮ್ಗೆ ಅರ್ಧವಾದ ಅನ್ನೋದು ನಾನು ಅನ್ಕೊಂತೀನಿ. ಓಕೆ, ವಿಲ್ ಯು ಡೂ ಇಟ್? and don't forget to like, share and subscribe to this video and the channel. okay, so why are you waiting for the next poem teaser? yes, next ಕೂಡ ಹಿಂಗೆ ಈ ತರಹ ನಾನು ಕೇಳ್ತೀನಿ, ಸಿನಿಮ್ಯಾಟಿಕ್ ವೇ ಇದೆ. and see you in the next video, right? and keep learning and be active in any situation, Nana. okay, and be confident too. okay, yeah, thank you for watching. Bye.